ಸಮಯ ಸಾರ ಸಂಪದ ಪುಣ್ಯಪಾಪ ಅಧಿಕಾರದ ವಿಶೇಷ ಚರ್ಚೆ ನಡೆತಿದ್ದೀರಿ. ಪುಟ ಸಂಖ್ಯೆ 59 104ನೇ ಕಲಶರೆ. ಪುಟ ಸಂಖ್ಯೆ 59 104ನೇ ಕಲಶ. ನಿಷಿದ್ಧೇ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೆ ನೈಷ್ಕರ್ಮೇ ನ ಖಲು ಮುನಯಃ ಸಂತ್ಯ ಶರಣಾಃ. ತದಾ ಜ್ಞಾನೇ ಜ್ಞಾನಂ ಪ್ರತಿಚರಿತಮೇಷಾಂ ಹಿ ಶರಣಂ. ಸ್ವಯಂ ವಿಂದಂತೆ ತೇ ಪರಮಮೃತಂ ತತ್ರ ನಿರತಾ. 104ನೇ ಕಲಶದ ಮೇಲೆ ಪ್ರವಚನ. ನಿನ್ನೆ ರಕ್ತೋಬಂಧರಿಕಮ್ಮಂ ಅಂಥೇಳಿ 150ನೇ ಗಾಥೆ ತಗೊಂಡದ್ದಿತ್ತು. ಈಗ ಅನುರಕ್ತ ಕರ್ಮವನ್ನು ಅರ್ಥಾತ್ ಕರ್ಮದಿಂದ ಬಂಧಿತ ಆಗ್ತಾನೆ, ವಿರಕ್ತ ಕರ್ಮದಿಂದ ಬಿಡುಗಡೆ ಹೊಂದುತ್ತಾನೆ. ಅದರ ಸಲುವಾಗಿ ನೀನು ಕರ್ಮದಿಂದ ಅನುರಕ್ತ ಅರ್ಥಾತ್ ಆಸಕ್ತನಾಗಬೇಡ ಅನ್ನೋದ ಶ್ರೀ ಜಿನಪ್ರಭುಗಳ ಉಪದೇಶ ಇದೆ ಅಂಥೇಳಿ ನಿನ್ನೆ 150ನೇ ಗಾಥೆಯನ್ನು ಸ್ವಲ್ಪ ಅವಲೋಕನ ಮಾಡಿದ್ದಿತ್ತು. ಈಗ ಅದರದ್ದೇ ಮೇಲಿಂದ ಇದು ಕಲಶ ಇದೆ. 103ನೇದೊಂದು ಹೋಗಿದೆ. ನಿಷಿದ್ಧೇ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲಃ. ಸರ್ವಸ್ಮಿನ್ ಎಲ್ಲ ಪ್ರಕಾರದ ಕರ್ಮ, ಸುಕೃತ ಇರಲಿ ದುರಿತೆ ಪಾಪರೂಪದ್ದೇ ಇರಲಿ, ಎಲ್ಲವುಗಳದ್ದು ನಿಷೇಧ ಮಾಡಿದ ನಂತರ ನೋಡ್ರಿ ಇಲ್ಲಿ ಅರ್ಥ ಕಲಶದ ಮೇಲಿನ ಪ್ರವಚನ ನೋಡ್ರಿ. ಈ ಕಲಶದಲ್ಲಿ ಸಂದೇಹ ಸಮಾಧಾನದ ಶೈಲಿಯಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಸಮಸ್ತ ಶುಭಾಶುಭ ಕರ್ಮಗಳ ನಿಷೇಧ ಮಾಡಿಬಿಟ್ಟರೆ ಆಗ ಮುನಿಗಳಿಗೆ ಯಾವುದರ ಆಶ್ರಯ ಉಳಿಯುವುದು? ಶುಭಾಶುಭ ಭಾವಗಳ ನಿಷೇಧ ಮಾಡುವುದರಿಂದ ಅವರು ನಿರಾಶ್ರಯರಾಗಿ ಬಿಡುವುದಿಲ್ಲವೇನು? ಅಶುಭ ಭಾವಗಳದ್ದಂತೂ ಅವರಲ್ಲಿ ಅಸ್ತಿತ್ವವೇ ಇರುವುದಿಲ್ಲ. ಶುಭ ಭಾವವೂ ಕೂಡ ಬಂಧದ ಕಾರಣವಿದೆ, ಧರ್ಮವಿಲ್ಲ ಎಂದು ಹೇಳಿ ಇಲ್ಲಿ ಶುಭ ಭಾವದ್ದೂ ನಿಷೇಧ ಮಾಡಿಬಿಡಲಾಗಿದೆ. ಪಂಚಮಹಾವ್ರತ, ಪಂಚ ಸಮಿತಿ, 3 ಗುಪ್ತಿ ಮೊದಲಾದ ವ್ಯವಹಾರ ಧರ್ಮದ್ದೂ ನಿಷೇಧ ಮಾಡಿಬಿಡಲಾಗಿದೆ. ಹೀಗಿರುವಾಗ ಮುನಿರಾಜರು ಯಾವುದರ ಅವಲಂಬನೆ ಮಾಡುವುದು? ಸ್ವಯಂ
ಆಚಾರ್ಯ ಭಗವಂತ ಅಮೃತ ಚಂದ್ರದೇವ ಕಲಶದೊಳಗೆ ಈ ಪ್ರಕಾರದ ಸಂದೇಹವನ್ನು ವ್ಯಕ್ತ ಮಾಡಿದ್ದಾರೆ. ಇದೇ ಕಲಶದೊಳಗೆ ಅದರ ಉತ್ತರನೂ ಅವರೇ ಹೇಳಿದ್ದಾರೆ. ಅವರು ಸ್ವಯಂ ಮುನಿ ಅವಸ್ಥೆಯಲ್ಲಿದ್ದಾರೆ. ಹಾಗಾದ್ರೆ ಅಶುಭದ್ದಂತೂ ತ್ಯಾಗ ಮಾಡಿ ಬಂದಿದ್ದಾರೆ ಅವರು. ಮನೆ, ಶರೀರ, ಪತ್ನಿ, ಪರಿವಾರ, ಸಮಾಜ, ಊರ, ಭೋಗ ಎಲ್ಲ ತ್ಯಾಗ ಮಾಡಿ ಬಂದಿದ್ದಾರೆ. ಈಗ ಶುಭ ಪಂಚಮಹಾವ್ರತ, ಪಂಚಸಮಿತಿ, 3 ಗುಪ್ತಿ ಇವುಗಳನ್ನು ಕೂಡ ನಿಷೇಧ ಮಾಡಿದ್ರೆ ಅವ್ರು ಯಾವುದರ ಆಶ್ರಯ ಮಾಡೋದ? ಅವ್ರ ಜೀವನ ಹೇಗೆ ಕಳೆಯೋದು? ಓದುವಂಥ ಜೀವನಿಗೆ ಏನು ಇದನ್ನು ಓದ್ಬೇಡ, ಬೇರೆ ತಗೊಂಡು ಕೊಡ್ತಾನ್ರಿ ಅವ, ಇದನ್ನು ಓದ್ಬೇಡ ಅಂಥೇಳಿ ಅದನ್ನೂ ಕಷ್ಕೊಂಡ್ರೆ, ಯಾವುದಿದೆ ಅದು ಓದಲಿಕ್ಕೆ ಅವನಿಗೆ ಕೊಡದೇ ಇದ್ರೆ ಆ ಮನುಷ್ಯ ಏನು ಮಾಡವ? ನೀ ಭೋಗಿಸ್ಬೇಡ, ಪತ್ನಿ ಪುತ್ರರಲ್ಲೇ ಮಮತೆ ಮಾಡಬೇಡ, ಶರೀರದ ವ್ಯಾಮೋಹವನ್ನು ಬಿಟ್ಟು ಬಿಡು. ಹೀಗೆ ಹೇಳಿದ ನಂತರ ಆಯಿತು, ಬಿಟ್ಟವ. ಪಂಚಮಹಾವ್ರತದ ಅಂಗೀಕಾರ ಮಾಡಿದ, ಪಂಚ ಸಮಿತಿಯ ಪಾಲನೆ ಮಾಡುವ ವ್ರತ ಅಂಗೀಕಾರ ಮಾಡಿದ, 3 ಗುಪ್ತಿಗಳನ್ನು ಪಾಲನೆ ಮಾಡುವಂಥದ್ರ ಸಲುವಾಗಿ ಉದ್ಯತ ಆದ. ಆ ವೇಳದೊಳಗೆ ಇದೂ ಬಂದದ್ದ ಕಾರಣ ಇದೆ. ಹಾಗಾದ್ರೆ ಆ ಪಾಪ ಮುನಿರಾಜರು ಏನು ಮಾಡೋದ? ಯಾವುದರ ಆಶ್ರಯ ತಗೊಳ್ಳೋದು? ಸಮಾಜದ ಕೆಲಸ ಮಾಡಬೇಡ ಅಂದ್ರೆ ಮನೆಗೆ ಕೂಡ್ಬೋದು, ನಿಮ್ಮ ಮನೆಯಾಗನೂ ಇರಬೇಡ ಅಂತೇಳಿ ಅಂದ ನಂತರ ಮನೆ ಮನುಷ್ಯ ಎಲ್ಲಿ ಹೋಗೋದ್ರೆ? ನೀವು ಊರು ಉಸಾಬರಿ ಮಾಡಬೇಡ ನೋಡಿ ಅಂಥೇಳಿ ಹೇಳಿದ ನಂತರ ಚುಪ್ಚಾಪ್ ಮನೆಯಲ್ಲಿ ಕೂಡ್ಬೋದ್ರಿ ಅವ. ನಿಮ್ಮ ಮನೆಯಾಗ ಇರೋದ್ರದನ್ನು ನಿಷೇಧ ಇದೆ ನೋಡಿ ಅಂತ ಹೇಳಿದ ನಂತರ ನಾವು ಎಲ್ಲಿ ಹೋಗೋಣ? ಅದೇ ಪ್ರಕಾರ ಅಶುಭ ಕಾರ್ಯ, ಅಶುಭ ಭಾವಗಳನ್ನೆಲ್ಲ ಮಹಾಪುರುಷಾರ್ಥಪೂರ್ವಕ ತ್ಯಾಗ ಮಾಡಿ ಪಂಚಮಹಾವ್ರತದ ಅಂಗೀಕಾರ ಮಾಡಿರುವಂಥ ಮುನಿರಾಜರಿಗೆ ಆ ಮಹಾವ್ರತಗಳು ಕೂಡ ಬಂಧದ ಕಾರಣ ಇದ್ದಾವೆ ಅಂಥೇಳಿ ಹೇಳಿದರೆ ಅವರಿಗೆ ಯಾವುದರ ಆಶ್ರಯ ಮಾಡುವುದ? ಕಾನನದೊಳಗೆ ಯಾವುದರ ಆಶ್ರಯ ಮಾಡುವುದ್ರಿ? ಅವರು ಪಂಚಮಹಾವ್ರತದೊಳಗನ ತಲ್ಲೀನ ಇರ್ತಾರೆ. 3 ಗುಪ್ತಿ, 5 ಸಮಿತಿ, 28 ಮೂಲಗುಣ, ಇದರಲ್ಲೇ ಜೀವನ ಆನಂದದಿಂದ ಕಳೀತಾ ಇರ್ತಾರೆ. ಅಂಥವರಿಗೆ ಅದೂ ಬಂಧದ ಕಾರಣ ಇದೆ ಅಂಥೇಳಿ ಹೇಳಿದ ನಂತರ ಅವರು ಯಾರಿಗೆ ಮೊರೆ ಹೋಗೋದು? ಯಾವುದರ ಆಶ್ರಯ ತಗೊಳ್ಳೋದು? ಜೀವನ ಹೇಗೆ ಮಾಡೋದ ಹೇಳಿ? ನೀವು ಹೇಳ್ರಿ. ಆಚಾರ್ಯ ಭಗವಂತರು ಪ್ರಶ್ನೆ ಮಾಡಿದ್ದಾರೆ, ಉಳಿದ ಮುನಿ ಭಗವಂತರಿಗೆ, ಮುನಿರಾಜರುಗಳಿಗೆಲ್ಲ ಈ ಪ್ರಕಾರ ಪ್ರಶ್ನೆ ಬರಬಹುದಲ್ಲ ಅಂಥೇಳಿ ಸ್ವಯಂ ಮುನಿ ಇದ್ದವರು. ನಾನು ಪಂಚಮಹಾವ್ರತದ ಅಂಗೀಕಾರ ಮಾಡಿದ್ದೇನೆ, ಪಂಚ ಸಮಿತಿ 3 ಗುಪ್ತಿಗಳ ಪಾಲನೆ ಮಾಡುವಂಥ ವ್ರತಕ್ಕೆ ಬದ್ಧ ಆಗಿದ್ದೇನೆ, ಅದು ಕೂಡ ಬಂಧದ ಕಾರಣ ಇದೆ ಅಂಥೇಳಿ ಹೇಳಿದ ನಂತರ ನಾನೇನು ಮಾಡೋದಾ? ಆಶ್ರಯ ಯಾವುದರದ ತಗೊಳ್ಳೋದ ಅಂಥೇಳಿ ಸ್ವಯಂ ಅವರಲ್ಲೇ ಪ್ರಶ್ನೆ ಉದ್ಭವ ಆಗಿದೆಯೋ ಅಥವಾ ಅದು ಬಂಧದ ಕಾರಣ ಇದೆ ಅನ್ನೋದನ್ನು ಭಗವಾನ್ ಕುಂದಾಚಾರ್ಯ ದೇವರು ಏನು ಹೇಳಿದ್ರಲ್ಲ, ರತ್ತೋ ಬಂಧರಿ ಕಮ್ಮಂ, ಆಸಕ್ತ ಕರ್ಮದಿಂದ ಬದ್ಧ ಆಗ್ತಾನೆ ಅಂಥೇಳಿ. ಯಾವುದರೊಳಗೆ ಆಸಕ್ತಿ ಯಾವುದರೊಳಗೆ? ಶರೀರದೊಳಗಲ್ಲ, ಧನದೊಳಗಲ್ಲ, ಮನೆಯೊಳಗಲ್ಲ, ಪತ್ನಿ ಪುತ್ರರೊಳಗಲ್ಲ, ಖ್ಯಾತಿ ಪೂಜೆಯೊಳಗೆ ಅಲ್ಲ. ಪಂಚಮಹಾವ್ರತದೊಳಗೆ ಜಿನೇಂದ್ರ ಪ್ರಭು ಹೇಳಿರುವಂಥ ಯಾವ ನಗ್ನ ದಿಗಂಬರ ಸಾಧಕ ಅವಸ್ಥೆ ಇದೆಯೋ ಅಲ್ಲಿ ಆ ಅಂಗೀಕಾರ ಮಾಡಿರುವಂಥ ವ್ರತದಲ್ಲಿ ಕೂಡ ಆಸಕ್ತ ಆಗಬೇಡ ಅಂಥೇಳಿ ಹೇಳಿದರೆ ಅವನಿಗೆ ಆಶ್ರಯ ಯಾವುದು? ಪ್ರಶ್ನೆ ಎಷ್ಟು ಅದ್ಭುತ ಇದೆ ರೀ. ಭಗವಾನ್ ಕುಂದ ದೇವರ ವಿಷಯವನ್ನು ವಿಶದೀಕರಿಸ್ತಾ ಇರುವೆಳೆದೊಳಗ ಅಮೃತ ಚಂದ್ರ ಆಚಾರ್ಯ ದೇವರಲ್ಲೇ ಹೀಗೆ ಪ್ರಶ್ನೆ ಬಂದದ್ದಿದೆ. ಒಂದು ಸ್ವಲ್ಪ ಕೆಳಗೆ ನೋಡ್ರಿ, ಕೆಳಗಿಂದ 2ನೇ ಪ್ಯಾರ. ಈ ಮಾತು ಇದೆಲ್ಲ, ಈ ಮಾತು ಲೌಕಿಕ ಜನರಿಗೆ ತಿಳಿದು ಬರುವುದಿಲ್ಲ, ಅವರ ಚಿತ್ತದಲ್ಲಿ ಸುಲಭವಾಗಿ ಸ್ವೀಕೃತವಾಗುವುದಿಲ್ಲ. ಯಾವ ಮಾತ? ಪಂಚಮಹಾವ್ರತಗಳು ಕೂಡ ಬಂಧದ ಕಾರಣ, ನಿಷೇಧ ಯೋಗ್ಯದವು. ಈ ಮಾತ ಸಾಮಾನ್ಯ ಜನರಿಗೆ, ಲೌಕಿಕ ಜನರಿಗೆ ತಿಳಿದು ಬರುವುದಿಲ್ಲ. ಸಾಮಾನ್ಯ ಅಂದರೆ ಲೌಕಿಕ ಅಂದರೆ, ಲೌಕಿಕ ಅಂದ್ರೆ ಯಾರು? ಲೌಕಿಕ ಅಂದರೆ ಯಾರು? ಲೋಕದೊಳಗೆ ಇರುವಂಥ ರೀತಿ ನೀತಿ. ಹಾಗಾದ್ರೆ ಪಂಚಮಹಾವ್ರತ ಏನದವ? ಅಲೌಕಿಕದವೇನು ಲೌಕಿಕದವ್ರಿ? ಪಂಚಮಹಾವ್ರತ, ಪಂಚ ಸಮಿತಿ, 3 ಗುಪ್ತಿ, 28 ಮೂಲಗುಣ, ಕೇಶಲೋಂಚ, ಖಡೆ ಆಹಾರ, ಏಕಬಾರ ಆಹಾರ, ನಿಂತುಕೊಂಡ ಆಹಾರ, ಹಲ್ಲು ಉಜ್ಜದೇ ಇರೋದು, ಸ್ನಾನ ಮಾಡದೇ ಇರೋದು, ಇವು ಲೌಕಿಕದವೇನು ಅಲೌಕಿಕದವ?
ಲೌಕಿಕದವು. ವಾ ವಾ ವಾ, ಲೌಕಿಕದವು ಲೋಕದ ಜನರು ಮಾಡ್ತಾರೋ? ಹೌದು, ಲೌಕಿಕನ ಅದಾವ. ಉಲ್ಟಾ ಕೇಳಿದ ನಂತರ ಮತ್ತೆ ಸುಮ್ಮ ಆಗೋದಿಲ್ಲ. ತನ್ನ ಉತ್ತರದ ಮೇಲೆ ತಾನು ಸ್ಥಿರ ಇರಬೇಕು. ಲೌಕಿಕನ ಇದಾವೆ. ಅರ್ಥಾತ್ ಲೋಕದ ಜನರಿಗೆ ಇವುಗಳದ್ದೇ ಪರಿಚಯ ಇದೆ. ಮುನಿ ಆಗೋದಂತಂದ್ರೆ ಏನು ಮಾಡೋದ? ಬಟ್ಟೆ ಬಿಡೋದು, ನಿರ್ಗ್ರಂಥ ಆಗೋದು, ಕೇಶಲವಂಚ ಮಾಡ್ಕೊಳ್ಳೋದು, ಪಿಂಚಿ ಕಮಂಡಲ, ಖಡೆ ಆಹಾರ, ನಿಂತುಕೊಂಡು ಆಹಾರ ಮಾಡೋದು, ದಿವಸದೊಳಗೆ ಒಂದೇ ಸಲ ಆಹಾರ ಮಾಡೋದು, ಪಾಣಿ ಪಾತ್ರದೊಳಗೆ ಆಹಾರ ಮಾಡೋದು, ಅನಶನ ತಪ ಮಾಡೋದು, ಅವಮೌದರ್ಯ ತಪ ಮಾಡೋದು, ಏನೇನು ಇದಾವ, ವೃತ್ತಿ ಪರಿಸಂಖ್ಯಾನ ಕಾಯ ಕ್ಲೇಶ ಏನೇನು ಅದಾವ ಅವೆಲ್ಲ ಚಾಚು ತಪ್ಪದೆ ಒಂದಕ್ಕಿಂತ ಒಂದು ಒಬ್ಬರಿಗಿಂತ ಒಬ್ಬರು ಮಾಡೋದ್ರೆ ಅದೇ ತಿಳಿತಿದೆ. ಅರ್ಥಾತ್ ಲೋಕದ ಜನರ ಅದನ್ನೇ ಧರ್ಮ ಅಂತಾರೆ. ಅದರ ಧರ್ಮ ಅಲೌಕಿಕ ಇದೆ. ಧರ್ಮ ಅಲೌಕಿಕ ಯಾವುದು ನೋಡಿದರೆ ತಿಳಿದು ಬರುವುದಿಲ್ಲ, ಶಬ್ದದಿಂದ ಹೇಳಿದರೆ ಕೇಳಿದರೆ ತಿಳಿದು ಬರುವುದಿಲ್ಲ, ಬರೀ ಅನುಭವಗಮ್ಯ. ಅನುಭವದೊಳಗೆ ಶಾಂತರಸ ಒಸರಿಸಿ ಬರ್ತಾ ಇದೆಯಲ್ಲ. ಅರೆ ಅಮೃತ ಚಂದ್ರಾಚಾರ್ಯ ದೇವ ಅಮೃತ ಚಂದ್ರರನಾದಾರ್ರೆ ನಿಜವಾಗಿ. 5ನೇ ಗಾಥೆಯ ಮೇಲೆ ಟೀಕೆ ಬರೆಯುವುದೊಳಗ ಪರಮಗುರು ಸರ್ವಜ್ಞದೇವ ಅಪರಗುರು ಗಣಧರದೇವ ಅವರಿಂದ ಹಿಡಿದು ನನ್ನ ಗುರುವಿನವರೆಗೆ ಅಂಥೇಳಿ ಹೇಳಿದರು. ಕೊಡಲ್ಪಟ್ಟಿರುವ ಪ್ರಸಾದದಿಂದ ನನಗೆ ಪ್ರಾಪ್ತ ಆಗಿದೆ. ಏನ? ಆತ್ಮನ ವೈಭವ. ಕೊಡಲ್ಪಟ್ಟಿರುವಂಥ ಪ್ರಸಾದದಿಂದ ಎಷ್ಟು ಸುಂದರ ಹೇಳಿದ್ದಾರೆ ಅಪ್ಪಾಜಿರಿ. ಅವರಿಂದ ಕೊಡಲ್ಪಟ್ಟಿರುವ, ಅರೆ ಪ್ರಸಾದ ಯಾಕ? ಪ್ರಸಾದ ರೊಕ್ಕ ಕೊಟ್ಟು ತಗೊಳ್ಳೋದಿರುವುದಿಲ್ಲ ಹೇಳಿದ್ರೇನಿಲ್ಲ. ಅವರಿಂದ ಕೊಡಲ್ಪಟ್ಟಿರುವ ಪ್ರಸಾದದಿಂದ ಏನು ತಿಳಿದದ್ದಿದೆ? ನಿಜ ವೈಭವ ಪ್ರಾಪ್ತ. ಅಲ್ಲಿ ಅವರು ಇನ್ನೊಂದು ಮಾತು ಹೇಳಿದರು, ನಿರಂತರ ಒಸರುತ್ತಿರುವ ಸ್ವಾದದಲ್ಲಿ ಬರುತ್ತಿರುವ ಶುದ್ಧಾತ್ಮನ ಆನಂದ ಜ್ಞಾನ ಏನಾಗ್ತಾ ಇದೆ? ನಿರಂತರ ಒಸರಿಸ್ತಾ ಇದೆ. ಪಂಚಾಸ್ತಿಕಾಯದ 9ನೇ ಗಾಥೆಯೊಳಗೆ ಏನು ಹೇಳಿದರು? ದ್ರವತೀತಿ ದ್ರವ್ಯಂ. ಯಾವುದು ನಿರಂತರ ದ್ರವಿಸ್ತಾ ಇರ್ತಿದೆ, ಹರಿದು ಬರ್ತಾ ಇರ್ತಿದೆ. ಮಂಜುಗಡ್ಡೆ ಏನು ಮಾಡ್ತಿದೆ? ಹಿಮಾಲಯದೊಳಗೆ ಏನಾಗ್ತಿದೆ? ಎಲ್ಲಿ ಹೋಗ್ತಾರೆ ನೀವು? ಅದು ಬದ್ರಿ ಯಾತ್ರೆ, ಅಷ್ಟಾಪದ ಯಾತ್ರೆ ಅಂಥೇಳಿ ಹೋಗ್ತಿರಲಿಲ್ಲ. ಹೋಗಿದ್ರೆ ನಿಲ್ಲಿ ಹೋಗಾರ್ದವ್ರು? ಇನ್ನೂ ಹೋಗಿಲ್ಲ, ಹೋಗ್ಬೇಕ. ಬೇಸಿಗೆ ಕಾಲದೊಳಗೆ ಹಿಮವೆಲ್ಲ ಕರಗಿ ಬರ್ತಾ ಇರ್ತಿದೆ. ಹಾಗೆ ಆತ್ಮ ಹೇಗದನು? ನಿರಂತರ ಒಸರುತ್ತಿರುವ ಸ್ವಾದದಲ್ಲಿ ಬರುತ್ತಿರುವ, ಬರೇ ಪ್ರಸಾರಿತ ಒಸರಿಸ್ತಾ ಇದ್ದಾನೆ. ಮಂಜುಗಡ್ಡೆಯಿಂದ ಯಾವ ಪ್ರಕಾರ ಶೀತಲವಾದಂಥ ಜಲ ಒಸರಿಸ್ತಾ ಇರ್ತಿದೆ, ಹಾಗೆ ಅತೀಂದ್ರಿಯ ಆನಂದ ನಿರಾಕುಲ ಜ್ಞಾನ ಒಸರಿಸ್ತಾ ಇರ್ತಿದೆ. ಸ್ವಾದದೊಳಗೆ ಬರ್ತಾ ಇರ್ತದೆ. ಅದನ್ನು ಹೇಗೆ ಹೇಳೋದು? ಇದು ಜನರಿಗೆ ತಿಳಿತಿದೆ. ಯಾವುದ? ಪಂಚಮಹಾವ್ರತ. ಒಂದೊಂದು ವ್ರತದ್ದು 5 ಅತಿಚಾರ. ರತ್ನಕರಂಡ ಶ್ರಾವಕಾಚಾರದೊಳಗೆ ಹೇಳಿದ್ರಲ್ಲ, ಅಹಿಂಸೆಯ 5 ಅತಿಚಾರ, ಸತ್ಯದು 5 ಅತಿಚಾರ, ಅಚೌರ್ಯದ್ದು 5 ಅತಿಚಾರ, ಬ್ರಹ್ಮಚರ್ಯದ್ದು 5 ಅತಿಚಾರ, ಪರಿಗ್ರಹ ತ್ಯಾಗ ಅಪರಿಗ್ರಹದ್ದು 5 ಅತಿಚಾರ. ಇದೆಲ್ಲ ಜನರಿಗೆ ತಿಳಿತಿದೆ. ಮಾತಾಡುವುದಿಲ್ಲ, ಸಂಕೇತನೂ ಮಾಡುವುದಿಲ್ಲ. ತಿಳಿತಿದೆ ಏನಿಲ್ಲರಿ? ತಿಳಿತಿದೆ. ಆದರೆ ಅಂತರಂಗದೊಳಗೆ ಮಾತಾಡುವ ಭಾವನೆ ಬರುವುದಿಲ್ಲ. ಅದೆಂದು ತಿಳಿತಿದೆ? ಅವರ ಆಂತರ್ಯದೊಳಗೆ ಇದು ಹೇಳಬೇಕು. ಅರೆ ನಮ್ಮಲ್ಲೇ ಚರ್ಚೆ ಆದದ್ದಿತ್ತು ಮೌನದ ಬಗ್ಗೆ. ನೀವು ಮೌನದ ಮಾಡ್ತಿರಲ್ಲ, ಮತ್ತು ಅದರದ್ದೇನು ಫಲ ಇಲ್ಲ? ಪ್ರಶ್ನೆ ಕೇಳಿದ್ದು ಹೇಳ್ರಿ ಬಬಿತಾರಾಣಿ. ಯಾವಾಗ ಫಲ ಇದೆ? ಮಾತನಾಡುವ ಭಾವ ಏನಂತಿದ್ರು? ಯಾರು ಫೋನ್ ಬಂದಿತ್ತು? ಬೆಲ್ಲೆಯವರು ಮಾಡಿದ್ರು? ಯಾರಷ್ಟು ಜೋರಾಗಿ ಮಾತಾಡ್ತಾ ಇದ್ರು? ಇದು ವಿಕಲ್ಪ ಆಂತರ್ಯದೊಳಗೆ ಬಂತು ಅಂತಂದ್ರೆ ಮಾತಾಡಿದ ಹಾಗೇನೇ ಇದೆ. ಪ್ರತ್ಯಕ್ಷ ಹೋಗಿ ಕೇಳಲಿಲ್ಲ ಮನೆಯವ್ರಿಗೆ ಯಾರು ಬಂದಿದ್ರು ಅಂಥೇಳಿ. ಅಷ್ಟು ಜೋರಾಗಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಕೇಳಲಿಲ್ಲ. ಅದರ ವಿಕಲ್ಪ ಬಂತದ್ದು. ಯಾರು ಬಂದಿರ್ಬೋದು? ಅರೆ
ಗಜಪಂಥದೊಳಗ ಅಣುವ್ರತದ ಬಗ್ಗೆ, ದೇಶವ್ರತದ ಬಗ್ಗೆ ಚರ್ಚೆ ನಡೆದಿತ್ತಲ್ಲ, ದಿಗ್ವ್ರತದ ಬಗ್ಗೆ ಕಿಟಕಿ ಒಳಗೆ ನೋಡೋದು, ಸ್ವಲ್ಪ ಬಾಗಲತ್ತದ ನೋಡೋದು ಯಾರು ಬಂದಿದ್ದರು ಅಂತ ಆಗಿತ್ತಲ್ಲ ಚರ್ಚೆ ರತ್ನಕಾಂಡ ಶ್ಲೋಕಾಚಾರದೊಳಗೆ. ಇವೆಲ್ಲ ವ್ರತ ಅದಾವೇನ್ರಿ? ಅಂತರಂಗದೊಳಗೆ ಭಾವ ಉತ್ಪನ್ನ ಆಗೋದು. ಅರೇ ನೋಡ್ರಿ, ಸಾಮಾನ್ಯ ರೂಪದಿಂದ ರವಿವಾರ ದಿವಸ ಎಲ್ಲ ಜನರಿಗೆ ಪರಿಚಯ ಇದೆ. ಏನಿದೆ? ಉಪ್ಪು ತಿನ್ನೋದಿಲ್ಲ. ಕ್ಷಾರ ರಸದ ತ್ಯಾಗ ಇದೆ ರವಿವಾರ ದಿವಸ. ಆ ವೇಳೆದೊಳಗ ಆ ದಿವಸ ಅವನಿಗೆ ಕ್ಷಾರರಹಿತ ಭೋಜನ, ಇದರೊಳಗೆ ಕ್ಷಾರ ರಸ ಇಲ್ಲ ಅನ್ನೋದು ಲಕ್ಷಕ್ಕನ ಬಾರದಿದ್ರೆ ಕ್ಷಾರ ರಸದ ತ್ಯಾಗ ಆಯ್ತು. ಬಾಸುಂದಿ ತಿನ್ನು ಹೇಳಿದೊಳಗೆ ಅದರೊಳಗೆ ಉಪ್ಪು ಇರೋದನ್ನೇ ಇಲ್ಲಲ್ಲ. ಬಾಳೆಹಣ್ಣಿಗೆ ಶಿಖರ್ನಿ ತಿನ್ನು ಹೇಳಿದೊಳಗೆ ಅದರೊಳಗೆ ಉಪ್ಪು ಇರೋದನ್ನೇ ಇಲ್ಲ. ಹಾಗಾದ್ರೆ ಅದನ್ನೇ ತಿನ್ನೋದು ಲಕ್ಷಕ್ಕನ ಬರೋದಿಲ್ಲಲ್ಲ. ಎಷ್ಟು ವಿಚಿತ್ರ ವಿಚಿತ್ರ ಆದದ್ದಿದೆ ವ್ರತದ ಜೊತೆಗೆ ಅಜ್ಞಾನಿಯ ವ್ಯವಹಾರ. ಎಷ್ಟು ವಿಚಿತ್ರ ವಿಚಿತ್ರ. ಇವೆಲ್ಲ ವ್ರತ ಅಲ್ಲವೇ ಅಲ್ಲ. ಅಂತರಂಗದೊಳಗ ನನಗೆ ಈಗ ಆಹಾರದೊಳಗಿನ 6 ರಸಗಳಲ್ಲಿ ಇವತ್ತು ಒಂದು ರಸದ ತ್ಯಾಗ ಇದೆಯಲ್ಲ ಅನ್ನೋದು ಲಕ್ಷಕ್ಕನ ಬಾರದ್ದೇ ಇರೋದು. ಲಕ್ಷಕ್ಕನ ಬಾರದ್ದೇ ಇರೋ, ಲಕ್ಷದೊಳಗನ ಬರೋದಿಲ್ಲ ಅವನಿಗೆ. ಅವನಿಗೆ ಲಕ್ಷದೊಳಗೆ ಬಂತು ಅಂತಂದ್ರೆ ಅವನಿಗೆ ಕ್ಷಾರ ರಸ ತ್ಯಾಗನ ಇಲ್ಲ. ಧರ್ಮದ ಸ್ವರೂಪ ಎಲ್ಲಿದೆ? ಅದಕ್ಕೆ ಇಲ್ಲಿ ಹೇಳಿದ್ರೆ ಈ ಮಾತು ಲೌಕಿಕ ಜನರಿಗೆ ತಿಳಿದು ಬರುವುದಿಲ್ಲ. ನಿಜವಾಗಿ ಸಮಯಸಾರ ಸಂಪದದ ವಾಚನ ಮಾಡಬೇಕಾದ್ರೆ ಏನು ಕಠಿಣ ಇಲ್ಲ. ಕನ್ನಡದೊಳಗೆ ಇದೆ, ತಿಳಿದು ಬರುವಂಥ ಕನ್ನಡದೊಳಗೆ ಇದೆ. ಆದರೆ ಅದರ ಭಾವ ತಿಳಿಯೋದು ಮಹಾನ್ ಪ್ರಯತ್ನ ಬೇಕು. ತನ್ನ ಕಲ್ಯಾಣದ ತೀವ್ರ ಅಭಿಲಾಷೆ ಬೇಕು. ಭವ ಸಮುದ್ರದಿಂದ ಪಾರಾಗಿ ಹೋಗುವ ಉತ್ಕಟ ಭಾವನೆ ಬೇಕು. ಬಂಧನದಿಂದ ಭಯಂಕರ ಭಯ ಬೇಕ್ರಿ. ಹಾಗಿದ್ದ ನಂತರ ಅದರದ ಮರ್ಮ ತಿಳಿಯೋದಿದೆ. ಹೀಗೆ ಹೇಳಿದ ನಂತರ ನಾವೆಷ್ಟು ಜಾಗೃತ ಆಗಬೇಕು. ಏನು ಹೇಳಿದರು? ಈ ಮಾತು ಲೌಕಿಕ ಜನರಿಗೆ ತಿಳಿದು ಬರುವುದಿಲ್ಲ. ಅವರ ಚಿತ್ತದಲ್ಲಿ ಒಂದು ಶಬ್ದದ ಪ್ರಯೋಗ ಮಾಡಿದರು. ಏನ? ಸುಲಭವಾಗಿ ಸ್ವೀಕೃತವಾಗುವುದಿಲ್ಲ. ಸ್ವೀಕೃತನ ಆಗೋದಿಲ್ಲ ಹೀಗೆ ಮಾತಿಲ್ಲ, ಆದರೆ ಸುಲಭವಾಗಿ ಸ್ವೀಕೃತ ಆಗೋದಿಲ್ಲ. ಎಂಥ ಸಜ್ಜನಿಕೆ, ಎಂಥ ಪ್ರಾಮಾಣಿಕೆ, ಯಾವ ಪ್ರಕಾರದಿಂದ ಸಾವಧಾನಗೊಳಿಸುವಂಥ ಶಬ್ದಗಳ. ಸುಲಭವಾಗಿ ಅವರಿಗೆ ಚಿತ್ತದೊಳಗೆ ಸ್ವೀಕಾರ ಆಗೋದಿಲ್ಲ. ಚಿತ್ತದೊಳಗೆ ಸ್ವೀಕಾರ ಆಗುವ ಮಾತಿದರೆ ಬುದ್ಧಿಯೊಳಗ ಪ್ರಗಟ ಬಹಿರ್ಮುಖ ಜ್ಞಾನದೊಳಗ ಶಾಬ್ದಿಕವಾಗಿ ಪರಸ್ಪರರಲ್ಲಿ ವ್ಯವಹರಿಸುವ ಸಲುವಾಗಿ ಸ್ವೀಕೃತ ಆಗಬಹುದು. ಆದರೆ ಚಿತ್ತದಲ್ಲಿ ಅಷ್ಟು ಸುಲಭವಾಗಿ ಕುಳಿತುಕೊಳ್ಳುವಂಥ ಮಾತು ಅಲ್ಲ. ಯಾವ? ಹಾಗಾದರೆ ಈ ಮಧ್ಯದೊಳಗಿಂದ ಓದೋ ನೋಡಲ್ಲ, ಆಮೇಲೆ ಮತ್ತೊಂದಿಷ್ಟು ಹೊಡೆಸ್ಕೊಳ್ಳೋನು ಬುದ್ಧಿ ಮೇಲೆ, ಮಸ್ತಕದ ಮೇಲೆ. ಶಿಷ್ಯನ ಈ ಪ್ರಶ್ನೆಯ ಸಮಾಧಾನ ನೀಡುತ್ತ. ಯಾವ ಪ್ರಶ್ನೆ? ಪಂಚಮಹಾವ್ರತ, ಪಂಚ ಸಮಿತಿ, 3 ಗುಪ್ತಿ ಇವು ಕೂಡ ಬಂಧನ ಕಾರಣ ಇದ್ದಾವೆ ಅಂತೇಳಿ ಹೇಳಿದರೆ ಮುನಿರಾಜರು, ಮುನಿ ಜನರು, ಸಾಧುಗಳು. ಪಾಪ ಅಲ್ರಿ ಅವರು. ಸಾಧು ಅಂದ್ರೆ ಪಾಪ. ಪಾಪ ಅರ್ಥಾತ್ ಯಾವುದೂ ಗೊತ್ತಿಲ್ಲ. ಅವರು ಹೇಳಿದರು, ಇವರು ಬಿಟ್ಟರೆ. ಏನು ಹೇಳಿದರು? ಗೃಹಸ್ಥಾವಸ್ಥೆ ನರಕದ ಸಮಾನ ಇದೆ ಅಂಥೇಳಿ ಹೇಳಿದರು. ಯಾರು ಹೇಳಿದರು? ಗುಣಭದ್ರಾಚಾರ್ಯ ಹೇಳಿದರು. ಯಾರಿಗೆ ಹೇಳಿದರು? ಶಿಷ್ಯನಿಗೆ ಹೇಳಿದರು. ವಿಷಯ ವಿಮುಗ್ಧ ಆಗಿದ್ದಲ್ಲ ಅವ ಲೋಕಸೇನ, ಅವನಿಗೆ ಹೇಳಿದರು. ಲೋಕಸೇನವನಿಗೆ ವಿಷಯ ವಿಮುಗ್ಧ ಆಗಿದ್ದ. ಇಲ್ಲಪ್ಪ, ಇದು ವಿಷಯದೊಳಗೆ ಸಿಕ್ಕಾಕೊಳ್ಳೋದ ಒಳ್ಳೆಯದಲ್ಲ, ಬಿಟ್ಟುಬಿಡ ಆ ಭಾವನೆಯನ್ನು. ಅವನು ಪುಷ್ಪದಾಡನಿಗೆ ಹೇಳ್ತಿದ್ದಲ್ಲ, ಅವನು ಯಾರ? ವಾರಿಶೇನ ಮುನಿರಿ. ಅವನಿಗೆ ತಿಳಿಸಿ ಹೇಳ್ಬೇಕಂತೇಳಿ ಇವೇನು ಮಾಡಿದ್ರು ನಾವು ವಿರುದ್ಧನೇ ತಿಳ್ಕೊಳ್ಳಂಬ್ರಿ. ಸಮೋಸರಣಕ್ಕೆ ಕರ್ಕೊಂಡು ಹೋದ ಮಹಾವೀರ ಸ್ವಾಮಿಯ ದರ್ಶನ ಮಾಡಿಸುವ ಸಲುವಾಗಿ ಪುಷ್ಪದಾಡನನ್ನು, ಯಾರ? ವಾರಿಶೇನ ಮುನಿ ಕರ್ಕೊಂಡು ಹೋದ ನಂತರ ಅಲ್ಲಿ ಓರ್ವ ದೇವ ಭಗವಂತನ ಸ್ತುತಿ ಮಾಡ್ತಾ ಇದ್ದ. ಪ್ರಭು, ನೀವು ರಾಜ್ಯವನ್ನು ಬಿಟ್ಟು ಬರುವುದರಿಂದ ರಾಜ್ಯ ಅನಾಥ ಆಗಿದೆ.
ಸ್ವರ್ಗದ ದೇವ ಸ್ತುತಿ ಮಾಡ್ತಾ ಅವಾಗ ಇವನಿಗೆ ಇನ್ನಷ್ಟು ನೆನಪಾಯ್ತು, ನನ್ನ ಪತ್ನಿ ಎಷ್ಟು ಅನಾಥ ಆಗಿದ್ದಾಳೆ, ಆಕೆ ಏಕಾಕ್ಷಿ ಇದ್ದಳಂತಾರೆ. ಎಷ್ಟು ಅಳ್ತಿರ್ಬೋದು. ಆ ವಸುಧೆ ಕಣ್ಣೀರು ಹಾಕಿ ಹಾಕಿ ನದಿ ರೂಪದಿಂದ ಪ್ರವಹಿಸ್ತಾ ಇದೆ ಪ್ರಭು ಅಂಥೇಳಿ ಮಹಾವೀರ ಸ್ವಾಮಿಯ ಸ್ತುತಿ ಆ ಸ್ವರ್ಗದ ದೇವ್ ಮಾಡ್ತಿದ್ದ. ಆ ವಸುಂಧರೆ ಎಷ್ಟು ಕಣ್ಣೀರು ಹಾಕಿದಳು ಅಂತಂದ್ರೆ ನಡಿರಬೇಕಾದ್ರೆ ನದಿಯಾಗಿ ಹರಿತಾ ಇದೆ. ಈ ಪ್ರಕಾರ ಅಲಂಕಾರವಾಗಿ ಭಗವಂತರ ಸ್ತುತಿ ಮಾಡ್ತಿದ್ದ. ಇವು ಒಳಗಡೆ ಮರಗುತ್ತಿದ್ದ ಪುಷ್ಪದಾಡ. ವಾರಿಷೇನ ಇವನನ್ನೇನರೇ ಮಾಡಿ ಮೋಕ್ಷ ಮಾರ್ಗದೊಳಗೆ ತರಬೇಕಂತಿದ್ದ. ಕಥೆ ಎಷ್ಟು ಅದ್ಭುತ ಇದೆ. ಸ್ಪಷ್ಟ ಹೇಳ್ತಾನೆ, 10 ವರ್ಷ ಆಯ್ತು, ನನ್ನ ಪತ್ನಿ ಎಷ್ಟು ಕಣ್ಣೀರು ಹಾಕಿರ್ಬೇಕು, ಅವಳಿಗೆ ಯಾರು ದಿಕ್ಕು, ಅವಳೆಷ್ಟು ಅನಾಥ ಆಗಿರ್ಬೇಕು. ಅದು ತಿಳಿದು ಬಂತು ಇವನಿಗೆ, ವಾರಿಷೇನನಿಗೆ. ಆವಾಗ ಮತ್ತೊಂದು ಉಪಾಯ ಮಾಡಬೇಕಂಥೇಳಿ ರಾಜಗೃಹ ನಗರಿಗೆ ಕರ್ಕೊಂಡು ಹೋದ. ವಾರಿಷೇನ ಮುನಿ ಪುಷ್ಪದಾಡನನ್ನು ದೀಕ್ಷಾ ತಗೊಂಡಿದ್ದಾನ್ರಿ ಅವ. ಪುಷ್ಪದಾಡ ಮಿತ್ರ, ಬಾಲಮಿತ್ರ ದೀಕ್ಷಾ ತಗೊಂಡಿದ್ದಾನೆ. ಅದರ ದೀಕ್ಷೆ ಒಳಗೆ ಲಕ್ಷಣ ಹತ್ತುತ್ತಾ ಇಲ್ಲ ಅವನಿಗೆ. ಅವ್ರು ಹೇಳಿದ್ರು ಅಂಥೇಳಿ ಪಾಪ ಇವ್ರು ತಗೊಂಡ್ರಿ. ಅದಕ್ಕೆ ಪಾಪ, ಮುನಿರಾಜರ ಪಾಪ. ಅವ್ರೇನು ಮಾಡೋದು ಈಗ? ಪಂಚಮಹಾವ್ರತದ ಅಂಗೀಕಾರ ಮಾಡಿಸಿದ್ರಿ. ಅವರು ಧೈರ್ಯದಿಂದ ಪಂಚಮಹಾವ್ರತದ ಅಂಗೀಕಾರ ಮಾಡಿದರು, ಅತ್ಯಂತ ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತು ಅದು ಬಂಧದ ಕಾರಣ ಅಂತ ಹೇಳಿ ಹೇಳಿದರೆ ಪಾಪ ಅವ್ರೇನು ಮಾಡವ್ರ? ಪ್ರಶ್ನೆ ಎಷ್ಟು ಯೋಗ್ಯ ಇದೆ ರೀ. ಅಮೃತ ಚಂದ್ರಾಚಾರ್ಯರಿದೆ, ಜಯಚಂದ್ ಛಾಬಡಾರ್ದಲ್ಲ, ಸ್ವಾಮೀಜಿದಲ್ಲ. ಪ್ರಶ್ನೆ ಯಾರ್ದಿದೆ? ಅಮೃತ ಚಂದ್ರಾಚಾರ್ಯ. ಏನು ಮಾಡವ್ರ ಅವರು ಪಾಪ? ಅದೆಲ್ಲ ಬೇಡ ಅಂತ ಹೇಳಿ ಹೇಳಿದ ನಂತರ ಬಿಟ್ಟು ನಾವು ಪುಷ್ಪದಾಡ ಬಿಟ್ಟೇನಿಲ್ಲ. ದೀಕ್ಷಾ ತಗೊಂಡ ನಂತರ ದೀಕ್ಷಾ ತಗೊಂಡ ಅವನನ್ನು ತೆದ್ದು ಸಲುವಾಗಿ ಇವರು ಪುನಃ 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 ಯಾರ ವಾರಿಷೇನ ಮುನಿರಾಜರ ತಮ್ಮ ಸಾಧನೆಯಿಂದ ಇಳಿದು ಬರ್ತಾ ಇದ್ದಾರೆ. ಅವನನ್ನು ತರಬೇಕು ಮಾರ್ಗಕ್ಕೆ. ಕೊನೆಗೊಂದು ಉಪಾಯ ಮಾಡಿದ. ಆ ಉಪಾಯದ ಕಡೆಗೆ ನಮಗೀಗ ಹೋಗುವ ಅವಶ್ಯಕತೆ ಇಲ್ಲ. ನಮಗಿಲ್ಲಿ ಹೇಳೋದು ಇಷ್ಟ ಇತ್ತು, ಪಾಪ ಅದನ್ನು ಬಿಡು ಅಂತ ಹೇಳಿ ಅರೆ ಬಂಧದ ಕಾರಣ ಇದೆ, ಚತುರ್ಗತಿಯ ಕಾರಣ ಇದೆ, ಸಂಸಾರದ ಕಾರಣ ಇದೆ ಅಂಥೇಳಿ ಆ ಸಂಸಾರದ ಕಾರಣವಿರುವಂಥ ಅಶುಭ ಭಾವವನ್ನು, ವಿಷಯ ಕಷಾಯವನ್ನು, ಭೋಗಾಭಿಲಾಷೆಯನ್ನು, ಶರೀರದ ಮಮತೆಯನ್ನು ಎಲ್ಲ ಬಿಡು ಅಂತ ಕೇಳಿದ್ರೆ ಪಾಪ ಬಿಟ್ಟು ರೀ. ಅವ ಮುನಿಜನ್ರ ಬಿಟ್ಟುಬಿಟ್ರು. ಪಾಪ ಹಿಂದೆ ವಿಚಾರ ಮಾಡಲಿಲ್ಲ, ಮುಂದೆ ವಿಚಾರ ಮಾಡಲಿಲ್ಲ, ಬಿಡಂದರು, ಬಿಟ್ಟರು. ವ್ರತದ ಅಂಗೀಕಾರ ಮಾಡಿಸರು. ಈ ವ್ರತ ಹೀಗಿದೆ, ಈ ವ್ರತ ಹೀಗಿದೆ, ಈ ವ್ರತ ಈ ಪ್ರಕಾರ 5 ಅತಿಚಾರ, 5 ಅತಿಚಾರದಿಂದ ಇವುಗಳ ಪಾಲನೆ ಮಾಡಬೇಕಾಗ್ತಿದೆ. ಪಾಪ ಅತ್ಯಂತ ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದಾರೆ. ಈಗ ಅದರಿಂದನೂ ಬಂದ್ ಆಗ್ತಿದೆ ಅಂದ್ರೆ ಪಾಪ ಅವ್ರೇನು ಮಾಡಬೇಕು? ನಾವು ಆ ಸ್ಥಾನದಲ್ಲಿದ್ದರೆ ಏನು ಮಾಡ್ಬೋದಾಗಿತ್ತು ಹೇಳಿ? ಏನು ಮಾಡ್ಬೋದಾಗಿತ್ತು? ಆ ಸ್ಥಾನದಲ್ಲಿ ನಾವಿದ್ರೆ ಎಲ್ಲ ಕಷ್ಟಪೂರ್ವಕ ಭೋಗವನ್ನು, ಶರೀರದ ಮಮತೆಯನ್ನು, ರಾಜ್ಯವನ್ನು ಎಲ್ಲ ಬಿಟ್ಟು ಬಂತರಿ. ಬಿಟ್ಟು ಬಂತರಿ ಎಲ್ಲ. ಹಿಂದೆ ಹೊರಳನ್ನು ನೋಡಲಿಲ್ಲ, ಅಷ್ಟು ಪ್ರಾಮಾಣಿಕವಾಗಿ ಬಿಟ್ಟು ಬಂತು. ಬರೇ ಮಾಯಾಚಾರದಿಂದ ಅಲ್ಲ, ಮತ್ತು ಕದ್ದು ಫೋನ್ ಮಾಡ್ತಿರ್ಲಿಲ್ಲ ಮನೆ ಕಡೆ. ಅತ್ಯಂತ ಪ್ರಾಮಾಣಿಕ ರೂಪದಿಂದ ಬಿಟ್ಟು ಬಂದವರ, ನಿಷ್ಠೆಯಿಂದ ವ್ರತಗಳ ಆಚರಣೆ ಮಾಡುವಂಥವ್ರ, ಸಮಿತಿಯ ಪಾಲನೆ ಮಾಡುವಂಥವ್ರ, ಅದನ್ನೂ ಬಂಧದ ಕಾರಣ ಇದೆ ಅಂತ ಹೇಳಿದ್ರೆ ಪಾಪ ಅವ್ರೇನು ಮಾಡವ್ರ? ಮುನಿ ಜನರ ಎಷ್ಟು ಮುಗ್ಧ ಇದ್ದಾರೆ, ಎಷ್ಟು ಸರಳ ಹೃದಯ ಇದ್ದಾರೆ. ನೀವು ಹೇಳುವುದರಿಂದ ನಿಮ್ಮ ವಚನದ ಮೇಲೆ ವಿಶ್ವಾಸ ಮಾಡಿ. ಅರೆ ಮನುಷ್ಯಗತಿ ದುರ್ಲಭ ಇದೆ, ಸಂಯಮ ಧಾರಣ ಮಾಡ್ರಿ. ಹೀಗೆ ಹೇಳಿದ ನಂತರ ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟ ಹೀಗೆ ಮಾಡಿದ ನಂತರ ಕೂಡ ಈಗ ಎಷ್ಟೋ ದಾರಿ ನಡೆದು ಬಂದ ನಂತರ ಅವರು ಮತ್ತೆ ಪುನಃ ಮನೆಗೆ ಮರಳಂತೂ ಹೋಗೋದನ್ನ ಸಾಧ್ಯ ಇಲ್ಲ. ಈಗ ಯಾವುದರ ಆಶ್ರಯ ಮಾಡೋದೇ ಹೇಳಿ? ಇದು ಬಂಧದ ಕಾರಣ ಇದೆ. ಹಾಗಾದರೆ ಅದ ಒಳ್ಳೇದಿತ್ತೇನ ಅಂಥೇಳಿ ಕೇಳುವ ಧೈರ್ಯ ಅವರ ಹತ್ರ ಇಲ್ಲ. ಅಷ್ಟು ನಿಷ್ಠಾವಂತರದಾರ ಅವರು ದಿಗಂಬರ ಮುನಿ ಅಂದ್ರೆ. ಹಾಗಾದರೆ ಈಗೇನು ಮಾಡೋದು? ಯಾವುದರ ಆಶ್ರಯ ತಗೊಳ್ಳೋದು? ಆ ಮುನಿ ಜನರಿಗೆ ಆಶ್ರಯ ಯಾವುದು? ಪ್ರಶ್ನೆ ಎಂಥದ್ದಿದೆ. ಸ್ವಯಂ ಮುನಿ ಯಾರಾದರೋ ಅವರಲ್ಲೇ
ಅವರ ಅಂತರಂಗದಲ್ಲಿ ಉದಿಸಿದ ಪ್ರಶ್ನೆ ಇದೆ ರೀ. ಏನು ಮಾಡೋದು? ಜೀವನ ಹೇಗೆ ಕಳೆಯೋದು? ಏನು ಆಧಾರ? ಅದಕ್ಕೆ ಹೊತ್ತು ಹೋಗೋದಿಲ್ಲ ಅಂತೇಳಿ ಈಗ ಎಲ್ಲೆಲ್ಲೋ ಹೋಗ್ತಾ ಇದ್ದಾರಲ್ಲ ನಿವೃತ್ತ ಆದವ್ರಿ. ನಿವೃತ್ತಿ ಕೊಟ್ಟು ಮನೆಗೆ ಕಳಿಸಿದ ನಂತರ ಪಾಪ ಅವ್ರು ಏನು ಮಾಡಿವ್ರಿ? ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಹೆಣ್ಮಕ್ಳ ಬಹಳಷ್ಟು ಆಸ್ತಿ ಇರುವುದರಿಂದ, ಆಳು ಕಾಳ ಇರುವುದರಿಂದ ಅವ್ರ ಪಾಪ ಟೈಮ್ ಹೇಳ್ತಾಗೆ ಅವ್ರ ಅದಕ್ಕೆ ಆ ಪಾರ್ಟಿ, ಕಿಟ್ಟಿ ಪಾರ್ಟಿ, ಕೊಟ್ಟಿ ಪಾರ್ಟಿ, ಏನು ಮಾಡೋದು ಹೇಳಿ? ಹೀಗೆ ಪರಿಸ್ಥಿತಿ ಇದೆ. ಹಾಗಾದರೆ ಎಲ್ಲ ಬಿಟ್ಟು ಬಂದವರಿಗೆ ಈಗ ಪಂಚಮಹಾವ್ರತನೂ ಬಂಧದ ಕಾರಣ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಮನೆ ಕೆಲಸ ಬೇಕ್ರೆ, ಇಲ್ಲಾಂದ್ರೆ ನಾನಾ ಪ್ರಕಾರದ ವಿಕಲ್ಪಗಳು ಬರ್ತವೆ. ಆ ವಿಕಲ್ಪಗಳೆಲ್ಲ ನಿಯಮದಿಂದ ಪಾಪದ ಮಾರ್ಗಕ್ಕೆ ತಗೊಂಡು ಹೋಗ್ತವ್ರಿ. ಹಾಸ್ಯದ ಮಾತಲ್ಲದ. ಯಾತಕ್ಕೆ ಬೇಕಾಗಿದೆ? ಆ ಪಾರ್ಟಿ ಈ ಪಾರ್ಟಿ, ಅಲ್ಲಿ ಜಾಯಿನ್ ಆಗಿನಿ, ಇಲ್ಲಿ ಜಾಯಿನ್, ಸಮಾಜ ಸುಧಾರಣೆ ಮಾಡ್ತೇನೆ, ರಕ್ತದಾನದ ಶಿಬಿರ ಮಾಡ್ತೇನೆ, ವಧೂವರರ ಮೇಳ ಮಾಡ್ತೇನೆ, ಇವೆಲ್ಲ ಮಾಡ್ತಾ ಇದ್ದಾರೆ ಅವರ. ಇನ್ನು ಮಾಡೋದು ಒಂದಿದೆ, ವಿಚ್ಛೇದನ ಪಾರ್ಟಿ ತೆಗಿತೇನೆ, ವಿವಾಹ ವಿಚ್ಛೇದನ. ಇದೇನು ಮಾನವೀಯ ಜೀವನೋ ಏನ ಬರೇ ಹುಡುಗಾಟ ಇದೆ ರೀ? ಹಾಸ್ಯದ ಮಾತಿದೆ. ಜೀವನ ಎಷ್ಟು ಅಮೂಲ್ಯ ಇದೆ ರೀ. ಇದೆಲ್ಲ ದೃಷ್ಟಾಂತ ನಮ್ಮ ಮೇಲಿಂದ ನಾವು ವಿಚಾರ ಮಾಡೋದು. ಆ ಮುನಿರಾಜರ ಇಲ್ಲಿ ಪ್ರಶ್ನೆ ಉತ್ಪನ್ನ ಮಾಡಬೇಕಾದ್ರೆ ಅಮೃತ ಚಂದ್ರಾಚಾರ್ಯ ದೇವರ ಜ್ಞಾನಿ ಗುರುಗಳು ಹೇಳಿದ ಮಾರ್ಗದೊಳಗೆ ಎಷ್ಟು ಸರಳತೆಯಿಂದ ಸಾಗುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ರೀ. ತಾವಷ್ಟೇ ಅಲ್ಲ, ತಮ್ಮ ಹಾಗೆ ಇರುವಂಥ ಜಿನಮುನಿ, ಜಿನದೀಕ್ಷೆಯನ್ನು ಧಾರಣ ಮಾಡಿರುವಂಥವ್ರ ಇಲ್ಲಿ ಒಂದು ಮಾತು ಸ್ಪಷ್ಟ ಆಗ್ತಿದೆ. ಜಿನದೀಕ್ಷೆಯನ್ನು ಧಾರಣ ಮಾಡಿರುವಂಥವ್ರ ಅರೇ ಸಂಸಾರಕ್ಕೆ ಸಂಬಂಧಿಸಿದ ಅಶುಭ ಕಾರ್ಯಗಳನ್ನು ಎಲ್ಲ ಬಿಟ್ಟು ಬಂದಿರುವಂಥವ್ರದ ಜೀವನದ ಸಂಪೂರ್ಣ ಉಸಿರೇ, ಜೀವನದ ಆಧಾರವೇ ಪಂಚಮಹಾವ್ರತ ಇದೆ ರೀ ಮಹಾಪ್ರಭು. ಜೀವನದ ಆಧಾರವೇ ಪಂಚಮಹಾವ್ರತ, ಪಂಚಸಮಿತಿ, 28 ಮೂಲಗುಣ, 3 ಮುಕ್ತಿ. ಅದುವೇ ಅವರ ಜೀವನದ ಆಧಾರ ಇದೆ, ಅವರ ಆಶ್ರಯದ ಸ್ಥಾನ ಇದೆ ರೀ. ಅವರು ಇನ್ನೆಲ್ಲೂ ಆಶ್ರಯ ಮಾಡುವುದಿಲ್ಲರಿ, ಇನ್ನು ಯಾವುದರದ್ದು ಆಶ್ರಯ ಮಾಡುವುದಿಲ್ಲ. ಅವರ ಸಮಾಜದ ಆಶ್ರಯ ಮಾಡುವುದಿಲ್ಲ, ಬಸ್ತಿ ಕಟ್ ಅನ್ನೋದಿಲ್ಲ, ಈ ಕೆಲಸ ಅರ್ಧ ಯಾಕೆ ನಿಂತಿದೆ ಅಂಥೇಳಿ ಅನ್ನೋದಿಲ್ಲ, ಇದರ ಮೇಲೆ ಕಲಶ ಯಾಕಿಲ್ಲ, ಶಿಖರ ಯಾಕಿಲ್ಲ ಅನ್ನೋದಿಲ್ರಿ, ಈ ಮಂದಿರಕ್ಕೆ ಇಷ್ಟೆಲ್ಲ ಜಾಗ ಇರುವೊಳಗೆ ಮಾನಸ್ತಂಭ ಯಾಕಿಲ್ಲ ಅಂಥೇಳಿ ಕೇಳುವುದಿಲ್ಲ. ಅದು ಅವ್ರದ್ದು ಕೆಲಸ ಅಲ್ಲ. ಅವ್ರದ್ದು ಜೀವನದ ಉಸಿರ, ಜೀವನದ ಆಧಾರ, ಜೀವನಕ್ಕೆ ಆಶ್ರಯ ಸ್ಥಾನ ಪಂಚಮಹಾವ್ರತ, ಪಂಚಸಮಿತಿ, 3 ಗುಪ್ತಿ. ಯಾವ ಪಂಚಮಹಾವ್ರತ ಹೇಳ್ರಿ? ಅಹಿಂಸೆ, ಸತ್ಯ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ. ಪಂಚಸಮಿತಿ ಯಾವ ಹೇಳ್ರಿ? ಯಾರು ನಮಗೆ ಗೊತ್ತಾಗುವುದಿಲ್ಲ, ಸ್ಪಷ್ಟ ಭಾಷಾ, ಏಷಣ, ಈರ್ಯಾಪತ, ಉತ್ಸರ್ಗ, ಆದಾನ, ನಿಕ್ಷೇಪ. ಗುಪ್ತಿ ಯಾವ್ರಿ? ಹಾಗಾದ್ರೆ ಇದು ಮುನಿರಾಜರ ಜೀವನದ ಆಶ್ರಯ ಸ್ಥಾನ ಇದೆ. ಅದಿಲ್ಲದ ಅವರು ಬದುಕೋದನ್ನ ಸಾಧ್ಯ ಇಲ್ಲ ನೋಡ್ರಿ. ಮುನಿ ಅವಸ್ಥೆಯೊಳಗ ಈ ಪ್ರಶ್ನೆಯನ್ನು ಉದ್ಭವ ಮಾಡಿದಾರಲ್ಲ, ಈ ಪ್ರಶ್ನೆಯ ಗರ್ಭದೊಳಗ ಮುನಿ ಜೀವನ ಇಂಥದ್ದಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಎಂಥದ್ದಿದೆ? ಪಂಚಮಹಾವ್ರತ, ಪಂಚಸಮಿತಿ, 3 ಗುಪ್ತಿ, 6 ಅವಶ್ಯಕ, 7 ಅವು ಮತ್ತು ವಿಶೇಷ ಕಾರ್ಯ. ಹೀಗೆ 28 ಮೂಲಗುಣ. ಅದರಿಂದ ಅವರದು ಹೊರಗೆ ಜೀವನನೇ ಇಲ್ಲ, ಅದರಿಂದ ಹೊರಗೆ ಅವರ ವಿಚಾರ ಸರಣಿ ಕಾರ್ಯನ ಮಾಡುವುದಿಲ್ಲ, ಅದರಿಂದ ಹೊರಗೆ ಅವರ ದೃಷ್ಟಿನೇ ಹೋಗುವುದಿಲ್ಲ. ಇಂಥದ್ದಿದೆ ಮುನಿ ಜೀವನ ಅಂಥೇಳಿ ಯಾವುದೋ ಒಂದು ಸಂದೇಶ
ಸ್ಪಷ್ಟ ಸಂದೇಶ, ಸತ್ಯ ಸಂಗತಿಯನ್ನ ಪಂಚಮ ಕಾಲದ ಕೊನೆಯವರೆಗೆ ದಿಗಂಬರ ದೀಕ್ಷಾಧಾರಣ ಮಾಡುವಂಥ ಜೀವರುಗಳಿಗೆ, ಸಾಧಕರಿಗೆ ಈ ಸಂದೇಶ ಹೇಳಿ ಹೋಗಿದ್ದಾರೆ. ಇದು ದಿಗಂಬರ ಮುನಿಯ ಭಾಷ್ಯ ಸ್ವರೂಪ, ಜೀವನದ ಆಧಾರ. ಇನ್ನು ಇದು ಇಲ್ಲದಿದ್ರೆ ಅವರೇನು ಮಾಡೋರ ಅಂಥೇಳಿ ಪ್ರಶ್ನೆ ಇದೆ ಅಲ್ಲ. ಇದು ಇಲ್ಲದಿದ್ರೆ ಅಂದ್ರೆ ಬಿಡು ಮಾತಿಲ್ಲ ಇದನ್ನು. ಇದರಿಂದ ಬಂಧ ಆಗ್ತಿದೆ ಅಂಥೇಳಿ ಹೇಳಿದ ನಂತರ ಬಂಧದ ನಿಷೇಧ, ಬಂಧದ ನಿರೋಧ ಯಾವ ಕಾರ್ಯದಿಂದ ಆಗ್ತಿದೆ ಹೇಳ್ರಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದರಲ್ಲೇ ಇದೆ. ಇದರಿಂದ ಕೂಡ ಬಂಧ ಆಗ್ತಿದೆ. ಅದರಿಂದಂತೂ ಆಗ್ತಿದೆ ರಾಜ್ಯ ವಿಸ್ತಾರದಿಂದ, ರಾಣಿ ನಿವಾಸವನ್ನು ಬೆಳೆಸುವುದರಿಂದ, ಮತ್ತೊಂದು 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 ಮದುವೆ ಮಾಡಿಕೊಳ್ಳುವುದರಿಂದ, ನೂರಾರು ಪುತ್ರರತ್ನರುಗಳಿಗೆ ಜನ್ಮ ಕೊಡುವುದರಿಂದ, ಇದರಿಂದ ಬಂಧ ಆಗ್ತಿದೆ ಅಂಥೇಳಿ ಹೇಳಿದ ನಂತರ ಪಾಪ ಭೀರು ಜೀವ ಅದರದೆಲ್ಲ ತ್ಯಾಗ ಮಾಡಿ ಬಂದರೆ, ಇನ್ನು ಇದರಲ್ಲೇ ನಿಷ್ಠೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಇದರದೇ ಒಂದು ಆಧಾರದಿಂದ ಅವರದ ಜೀವನ ಇದೆ. ಅನ್ಯ ಯಾವುದೂ ಅವರ ಜೀವನದೊಳಗ ತಲೆ ಹಾಕೋದು ಸಾಧ್ಯ ಇಲ್ಲ. ಪಂಚಮಹಾವ್ರತ ಅರ್ಥಾತ್ 28 ಮೂಲ ಗುಣಗಳನ್ನು ಹೊರತುಪಡಿಸಿ ಅವರ ಜೀವನದೊಳಗ ಇನ್ನೊಂದು ಯಾವುದೂ ಇರೋ ಸಾಧ್ಯ. ಇಂಥ ಮುನಿ ಜನರಿಗೆ ಅದರಿಂದನೂ ಬಂಧ ಆಗ್ತಿದೆ ಅಂಥೇಳಿ ಹೇಳಿದ್ರೆ ಆ ಮುನಿರಾಜರು ಏನು ಮಾಡೋದ ಅನ್ನೋದನ್ನು ಹೇಳಿದ ನಂತರ ಒಂದಿಷ್ಟು ಸೂಕ್ಷ್ಮತೆ, ಏನು ಮಾಡೋದ ಅಂಥೇಳಿ ಕೇಳಿ ಪ್ರಶ್ನೆ ಉದ್ಭವ ಮಾಡಿದಾರಲ್ಲ, ಸಂದೇಹ ಪ್ರಶ್ನೆ ಉದ್ಭವ ಮಾಡಿದ ನಂತರ ಅದಕ್ಕೆ ಉತ್ತರ ಏನು ಕೊಡ್ತಾ ಇದ್ದಾರೋ ಆ ಉತ್ತರದೊಳಗೆ ಮೂಲ ಗರ್ಭ್ಯತೆ ಏನಿದೆ ಅಂತಂದ್ರೆ, ಯಾವ ರೀತಿ ಅಶುಭವನ್ನು ಬಿಟ್ಟು ಬಂದನೋ ಆ ರೀತಿನ ಅವ ಅತ್ಯಂತ ಸರಳತೆಯಿಂದ ಗುರುವಿನ ವಚನದ ಮೇಲೆ ವಿಶ್ವಾಸ ಇಟ್ಟು ಶುಭದೊಳಗ ಧರ್ಮ ಅನ್ನುವ ಮನ್ನಣೆಯನ್ನು ಕೂಡ ಬಿಟ್ಟು ಬಿಡ್ತಾನೆ. ನೋಡ್ರಿ, ಶಿಷ್ಯನ ಈ ಪ್ರಶ್ನೆಯ ಸಮಾಧಾನ ನೀಡುತ್ತಾ ಆಚಾರ್ಯ ದೇವರು ಇದೇ ಕಲಶದಲ್ಲಿ ಮುಂದೆ ಹೇಳುವುದೇನೆಂದರೆ, ಮುನಿವರರು ಇಲ್ಲಿ ಬಂತ ಶಬ್ದದ ಮಹತ್ವ ಎಂಥದ್ದಿದೆ. ಮೇಲೆ ಪ್ರಶ್ನೆಯೊಳಗೆ ಶಬ್ದ ಏನಿತ್ತು? ಮುನಿಗಳಿಗೆ ಅಂಥೇಳಿತ್ತು. ಕೆಳಗಡೆ ಲಾಸ್ಟ್ ಅದೇ ಪ್ರಶ್ನೆಯೊಳಗೆ ಕೊನೆಗೇನಿತ್ತು? ಮುನಿರಾಜರ ಅಂಥೇಳಿತ್ತು. ಇಲ್ಲೇನು ಬಂತು? ಮುನಿವರರು. ವರ ಅಂದ್ರೆ ಶ್ರೇಷ್ಠ. ಮುನಿವರರು ಅರ್ಥಾತ್ ಮುನಿಗಳು ಬಹಳಷ್ಟು ಇರಬಹುದು, ಆದರೆ ಅದರಲ್ಲಿ ಶ್ರೇಷ್ಠ ಯಾರಾದಾರಲ್ಲ ಅವರಂತೂ ಇದು ಮಾಡ್ತಾರೆ. ಏನು ಮಾಡ್ತಾರೋ? ಮುನಿವರರು ಶುಭಾಶುಭ ಸಮಸ್ತ ಕರ್ಮಗಳ ನಿಷೇಧ ಮಾಡಿ ನಿಷ್ಕರ್ಮ ಅವಸ್ಥೆಯಲ್ಲಿ ಪ್ರವೃತ್ತರಾಗುತ್ತಾರೆ. ನಿಷ್ಕರ್ಮ ಅವಸ್ಥೆ ಅಂದ್ರೆ ಏನ್ರಿ? ನಾನು ವ್ರತದ ಪಾಲನೆ ಮಾಡ್ತಾ ಇದ್ದೇನೆ, ನಾನು ಭುಕ್ತಿಯ ಪಾಲನೆ ಮಾಡ್ತಾ ಇದ್ದೇನೆ, ಇದು ಧರ್ಮ ಇದೆ ಅನ್ನುವ ರೂಪದ ಆ ಕಾರ್ಯಗಳಲ್ಲಿ ಕರ್ತೃತ್ವದ ಮನೋಭಾವ ಇದೆಯಲ್ಲ, ಅದನ್ನು ಬಿಡೋದು. ಹೇಗೆ ಬಿಡ್ತಾರೋ? ನಿಷೇಧ ಮಾಡಿ ನಿಷ್ಕರ್ಮ ಅವಸ್ಥೆಯಲ್ಲಿ ಪ್ರವೃತ್ತರಾಗುತ್ತಾರೆ. ಶುಭಾಶುಭ ಕರ್ಮರಹಿತ ನಿಷ್ಕರ್ಮ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡು ಮತ್ತೇನು ಬಂತು? ಮುನಿವರರು ಶುದ್ಧೋಪಯೋಗ ರೂಪ ಚೈತನ್ಯದ ನಿರ್ಮಲ ಅವಸ್ಥೆಯಲ್ಲಿ ಪ್ರವೃತ್ತಿ ಮಾಡುತ್ತಾರೆ. ಮುನಿವರರು ಅಂತಂದ್ರೆ ಏನು ಹೇಳಿತು? ಶ್ರೇಷ್ಠರ. ಅರ್ಥಾತ್ ಆ ಮುನಿ ಧರ್ಮದಿಂದ ನಿಜವಾದ ಪ್ರಯೋಜನವನ್ನು ಬಯಸಿನ ಯಾರ ದೀಕ್ಷಾ ಅಂಗೀಕಾರ ಮಾಡಿದರು. ನೋಡ್ರಿ, ಅಶುಭದ ತ್ಯಾಗ ಮಾಡುವುದರೊಳಗ ಉದ್ದೇಶ ಇರ್ತಿದೆ ದುರ್ಗತಿ ಗಮನದ ಭಯ, ಇನ್ನೊಂದು ಉದ್ದೇಶ ಇರ್ತಿದೆ ಉತ್ತಮ ಕುಲದೊಳಗೆ ಮಾಡಬೇಕಾದಂಥ ಉತ್ತಮ ಕಾರ್ಯ ನಾನು ಮಾಡಬೇಕು ಅನ್ನೋದು ಇಷ್ಟೇ ಇರ್ತಿದೆ ರೀ. ಆದರೆ ಶುಭ ಭಾವದೊಳಗಿಂದ ವ್ರತದ ಪರಿಪಾಲನೆಯಿಂದ ಧರ್ಮ ಆಗ್ತಿದೆ, ನಾನು ವ್ರತದ ಪರಿಪಾಲನೆ ಮಾಡ್ತಾ ಇದ್ದೇನೆ ಅನ್ನುವ ಆ ವ್ರತಕ್ಕೆ ಸಂಬಂಧಿಸಿದ ಯಾವ ಕರ್ತೃತ್ವ ಭಾವ ಇದೆಯೋ ಅದನ್ನು ಬಿಟ್ಟು ಕೊಡೋರ ಎಲ್ಲರಿಂದ ಸಾಧ್ಯ ಅಲ್ರಿ.
ಯಾರಲ್ಲೇ ತೀವ್ರ ಆ ಪ್ರಕಾರದ ಚತುರ್ಗತಿ ಸಂಸಾರದಿಂದ 84 ಲಕ್ಷ ಪ್ರಕಾರದ ಜನ್ಮಸ್ಥಾನಗಳಲ್ಲಿ ಜನ್ಮ ಧಾರಣ ಮಾಡಿ 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 ಪರಾಧೀನತೆಯಿಂದ ಅನಂತ ದುಃಖದ ಅನುಭವ ಮಾಡಿಯಾಗಿದೆ. ಇನ್ನಿಲ್ಲ, ಇನ್ನು ಈ ಗುರುವರ್ಯರ, ಈ ಜಿನದೇವರ, ಈ ಜಿನಪ್ರಭುಗಳ ಯಾವುದು ಹೇಳ್ತಾರೋ ಅದು ಒಂದನ್ನೇ ನನಗೆ ಮಾಡುವುದಿದೆ, ಇದನ್ನೂ ಬಿಡು ಅಂಥೇಳಿ ಹೇಳಿದ ನಂತರ ಏನು ಮಾಡಬೇಕನ್ನೋದು ಅವರೇನು ಹೇಳಿದರೋ ಅದನ್ನೇ ನನಗೆ ಮಾಡೋದಿದೆ ಅನ್ನುವ ತೀವ್ರ ಜಿಜ್ಞಾಸೆ, ತೀವ್ರ ಆತ್ಮ ಕಲ್ಯಾಣದಲ್ಲಿ ಉತ್ಸುಕತೆ ಯಾರಿಗೆ ಇದೆಯೋ ಅವರು ಮಾತ್ರ ಅಲ್ಲಿಂದ ಕೂಡ ದಾಟಿ ಮೇಲೆ. ಎಲ್ಲರ ಕಡೆಯಿಂದ ಸಾಧ್ಯ ಆಗೋದಿಲ್ರಿ ಅವರ. ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಬರ್ತಿದೆಯಲ್ಲ, ಸಮೋಸರಣದಲ್ಲಿ ಅಷ್ಟು ಮುನಿಗಳಿದ್ದರು, ಇಷ್ಟು ಆರ್ಜಿಕೆಯರಿದ್ದರು ಅನ್ನುವುದು ಸಂಖ್ಯಾ ಬರ್ತಿದೆಪ್ಪ. ಟೋಡರ್ಮಲ್ಲರು ಹೇಳಿದ್ದಾರೆ ಇದು ಸಂಖ್ಯೆ ಬರ್ತಿದೆ, ಆದರೆ ಎಲ್ಲ ಮುನಿಗಳು ಶುದ್ಧ ಭಾವಲಿಂಗಿಗಳು ಇರಲಿಲ್ಲ. ಸಮೋಸರಣದಲ್ಲಿ ಕೂಡ ಎಲ್ಲರೂ ಅಲ್ಲೇನು ಲಕ್ಷದ ಸಂಖ್ಯೆ ಬರ್ತಿದೆ ಅಲ್ಲ, ಯಾರ್ಯಾರ ಸಮೋಸರಣದೊಳಗೆ ಕೋಟಿ ಮೋಕ್ಷಕ್ಕೆ ಹೋಗ್ತಾರೆ. ಯಾರ್ಯಾರ ಸಮೋಸರಣದೊಳಗೆ ಎಷ್ಟೆಷ್ಟು ನಿರ್ಗ್ರಂಥ ಮುನಿ ಇದ್ರು, ಎಷ್ಟೆಷ್ಟು ಶ್ರಾವಕರಿದ್ರು, ಎಷ್ಟೆಷ್ಟು ಅರ್ಜಿಕೆಯರಿದ್ರು, ಎಲ್ಲ ಕಥನ ಬಂದಿದೆ. ಬಹುಶಃ ಪದ್ಮಪುರಾಣದೊಳಗೆ ಇರ್ಬೇಕನ್ನಿಸ್ತಿದೆ. 24 ತೀರ್ಥಂಕರದ್ದೇನು ಬಂದಿದೆ, ಬಹುಶಃ ಅದರಲ್ಲಿ ಎಲ್ಲರೇ ಬಂದಿದ್ದಿರ್ಬೋದು. ಆದರೆ ನಮ್ಮಿಂದ ಹೊರಗೆ ಬಂದಿರುವಂಥ ಗ್ರಂಥದ ರಾಶಿಯೊಳಗೆ ಯಾವುದೋ ಒಂದು ಗ್ರಂಥದೊಳಗೆ ಬಂದಿದೆ. ಪಾಂಡವ ಪುರಾಣದೊಳಗೆ ಬಂದದ್ದು ಇದೆ. ಯಾವುದರ ಪುರಾಣದೊಳಗನ್ನು ಬಂದದ್ದು ಇದೆ. ಯಾವ ತೀರ್ಥಂಕರರ ಸಮೋಷಣದೊಳಗೆ ಎಷ್ಟು ಮುನಿರಾಜರ ಸಂಖ್ಯೆ ಇತ್ತು. ಬಹುಶಃ ಪಾಂಡವ ಪುರಾಣ ಇಲ್ಲಿ ಇತ್ತೇನೋ ರೀ, ಅದು ನಮ್ಮ ರೂಮ್ ಒಳಗೆ ನೋಡೋದಿತ್ತಂದ್ರೆ ನೋಡ್ಬೋದು. ಆಮೇಲೆ ಅದಕ್ಕೆ ಟೋಡರ್ಮಲ್ಲಿ ಏನು ಹೇಳಿದರು, ಅದೇನು ಸಂಖ್ಯೆ ಬರ್ತಿದೆ ಅವರೆಲ್ಲ ಶುದ್ಧ ಭಾವಲಿಂಗಿ ಮುನಿಗಳು ಇರಲಿಲ್ಲ. ಹಾಗಾದರೆ ಇಲ್ಲೇನು ಮಾತು ಹೇಳಿದರು, ಆ ಮಾತಿನ ವಿರೋಧ ಮಾಡ್ತಿದ್ರು. ಹೀಗೆ ಮಾತಿಲ್ಲ, ಮುನಿ ಧರ್ಮದ ಪಾಲನೆಯಂತೂ ಯಥಾವತ್ತಾಗಿನ ಮಾಡ್ತಿದ್ರು. ಆದ್ರೆ ಶುಭಾಶುಭ ಕರ್ಮಗಳನ್ನು ಬಿಟ್ಟು ಕೊಟ್ಟ, ನಾನು ಅದನ್ನು ಬಿಟ್ಟಿದ್ದೇನೆ, ನಾನು ಗೃಹಸ್ಥಾವಸ್ಥೆಯನ್ನು ಬಿಟ್ಟಿದ್ದೇನೆ, ನಾನು ಈ ಪ್ರಕಾರ ಪಂಚಮಹಾವ್ರತದ ಅಂಗೀಕಾರ ಮಾಡಿದ್ದೇನೆ ಅನ್ನುವ ವಿಕಲ್ಪದಿಂದ ರಹಿತಾಗಿ ಇದನ್ನು ನಾನು ಮಾಡ್ತಾ ಇದ್ದೇನೆ, ಯೋಗ್ಯ ಮಾಡ್ತಾ ಇದ್ದೇನೆ ಅನ್ನುವ ವಿಕಲ್ಪವನ್ನು ಬಿಟ್ಟು ಶುದ್ಧೋಪಯೋಗದೊಳು ಹೋಗವರ ಬಹಳ ಕಮ್ಮಿ ಇರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಮುನಿ ಧರ್ಮದ ಪಾಲನೆ ಮಾಡಿಕೊಂಡು ನಿಷ್ಠೆಯಿಂದ ನಿರತಿಚಾರ ರೂಪದಿಂದ ಪರಿಪಾಲನೆ ಮಾಡಿಕೊಂಡು ಹೋಗುವಂಥ ಮುನಿಗಳು ಬಹಳಷ್ಟು ಇರ್ತಾರೆ. ಮುನಿ ಧರ್ಮದಿಂದ ಭ್ರಷ್ಟ ಆಗುವಂಥವ್ರು ಎಂದೋ ಯಾವುದೋ ಕಾಲದೊಳಗೆ ತಪ್ಪಿ ಯಾವನೋ ಒಬ್ಬ ಇರ್ತಾರೆ. ತಿಳಿತೇನ್ರಿ? ನಡೀತು. ಶುಭಾಶುಭ ಕರ್ಮರಹಿತ ನಿಷ್ಕರ್ಮ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡು ಮುನಿವರರು ಶುದ್ಧೋಪಯೋಗ ರೂಪ ಚೈತನ್ಯದ ನಿರ್ಮಲ ಅವಸ್ಥೆಯಲ್ಲಿ ಪ್ರವೃತ್ತಿ ಮಾಡುತ್ತಾರೆ. ಅವರು ರಾಗರೂಪ ಕರ್ಮದಿಂದ ನಿವೃತ್ತರಾಗಿ ಜ್ಞಾನಚೇತನ ರೂಪ ಕರ್ಮದಲ್ಲಿ ಪ್ರವೃತ್ತರಾಗುತ್ತಾರೆ. ಅವರಿಗೆ ಶುದ್ಧ ಚೈತನ್ಯದ ಆಶ್ರಯವಿದೆ, ಅದರಿಂದ ಅವರು ನಿರಾಶ್ರಯರಿಲ್ಲ. ಅವರಿಗೆ ಆಶ್ರಯನೇ ಇಲ್ಲ, ಈಗ ಮಾತಿಲ್ಲ. ಚೈತನ್ಯದ ಆಶ್ರಯ ಇದೆ, ಶುದ್ಧ ಚೈತನ್ಯದ ಆಶ್ರಯ. ವ್ರತದ ಆಶ್ರಯ ಕ್ಷಣಿಕ ಇದೆ, ವ್ರತ ರೂಪದ ಪರಿಣಾಮ ಕ್ಷಣಿಕ ಇದೆ ರೇ. ಅದರ ಆಶ್ರಯ ಮಾಡಿ ಮುನಿಗಳ ಜೀವನ ಮಾಡೋದನ್ನೇ ಇಲ್ಲ, ಅವರಿಗೆ ಶುದ್ಧ ಚೈತನ್ಯದ ಆಶ್ರಯ ಇದೆ ಅಂಥಳಿನ ಭಗವಾನ್ ಕುಂದ ದೇವರನ ಅಷ್ಟಪಾಹುಡದೊಳಗೆ ಏನು ಹೇಳಿದರು, ದಂಸನ ಭಟ್ಟ ಯಾವ ದರ್ಶನದಿಂದ ಭ್ರಷ್ಟದನು ಅವ ಭ್ರಷ್ಟರೊಳಗೆ ಭ್ರಷ್ಟದ, ಯಾವ ಚಾರಿತ್ರದಿಂದ ಭ್ರಷ್ಟದನು ಅವ ನಿರ್ವಾಣಕ್ಕೆ ಪ್ರಾಪ್ತ ಆಗ್ತಾನೆ ಕಾಲಾಂತರದಲ್ಲಿ, ಮತ್ತೆ ಚಾರಿತ್ರದ ಅಂಗೀಕಾರ ಮಾಡ್ತಾನೆ. ಅದಕ್ಕೆ ಇಲ್ಲಿ ಚಾರಿತ್ರದ ಮಹತ್ವವನ್ನು ಬಿಟ್ಟ ಧ್ರುವದ ಆಶ್ರಯ ಮಾಡುವ ಮಾತು ಮುನಿರಾಜರಿಗೆ ಹೇಳಿದರು. ಮುನಿರಾಜರೇ ಹೇಳಿದರು, ಆಚಾರ್ಯರು ಹೇಳಿದರು. ನಿಜವಾಗಿ ಅಮೃತ ಚಂದ್ರಾಚಾರ್ಯ ಸಮಯ ಸಾರದ ಆಶ್ರಯ ಮಾಡಿ, ಕುಂದ ದೇವರ ಆಶ್ರಯ ಮಾಡಿ. ನೋಡ್ರಿ, ಜಿನವಾಣಿ ಅಂತಂದ್ರೆ ಮಾತನಾಡುವ ಮುನಿ ಭಗವಂತದರ್ರಿ.
ಜಿನವಾಣಿ ಅಂತಂದ್ರೆ ಮಾತನಾಡುವ ಮುನಿರಾಜರ, ಮಾತನಾಡುವ ಆಚಾರ್ಯರು. ಹಾಗಾದ್ರೆ ಕುಂದರ ಸಮಯ ಸಾರದ ಮೇಲೆ ಟೀಕೆ ಬರೀತಾ ಇರುವಂಥ ಅಮೃತ ಚಂದ್ರಾಚಾರ್ಯರ ಸಾಕ್ಷಾತ್ ಆಚಾರ್ಯರ ವಾಣಿಗೆ ಆ ಪ್ರಕಾರದ ಬೆಲೆ ಕೊಟ್ಟಿದ್ದಾರೆ. ಸಾಕ್ಷಾತ್ ಆಚಾರ್ಯ ಭಗವಂತ ಅಂತೇಳಿನ ತಿಳಿದಿದ್ದಾರೆ ಗಾಥೆಗಳ ಭಾವವನ್ನು. ಅವರ ನಿರಾಶ್ರಿತ ಇಲ್ಲ, ಅವ್ರಿಗೇನಿದೆ ಚೈತನ್ಯದ ಆಶ್ರಯ, ಶುದ್ಧ ಚೈತನ್ಯದ ಆಶ್ರಯ ಇದೆ ಅಂಥೇಳಿ ಹೇಳಿದರು. ಈ ಮಾತು ಲೌಕಿಕ ಜನರಿಗೆ ತಿಳಿದು ಬರುವುದಿಲ್ಲ, ಅವರ ಚಿತ್ತದಲ್ಲಿ ಸುಲಭವಾಗಿ ಸ್ವೀಕೃತವಾಗುವುದಿಲ್ಲ. ಈ ಕಾರಣದಿಂದ ಪಾಪ ಅವರು ಅನಂತ ಕಾಲದಿಂದ ಶುಭಾಶುಭ ಕರ್ಮದಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಈಗ ಆ ಪಾಪ ಅನ್ನಿಸಿಕೊಳ್ಳುವಂಥವ್ರೊಳಗೆ ನಾವು ಅದೇವೇನಿಲ್ರಿ, ಶುಭಾಶುಭ ಕರ್ಮದಲ್ಲೇ ಸಿಲುಕಿದೆವು. ಉಪಾಯ ಇಲ್ಲ ಅಂಥೇಳಿ ಸ್ವಲ್ಪ ಕಾಲ ಅಶುಭ ಕರ್ಮ ಮಾಡ್ತೇವೆ, ಅದರ ರುಚಿಯಂತೂ ಪೂರಾ ಶುಭ ಕರ್ಮದೊಳಗನೇ ಇದೆಯಲ್ಲ. ಇದೇನಿಲ್ರಿ, ಇದೆ ನಮ್ಮದೇ ಕಥೆ ಹೇಳ್ತಾರೆ. ಪಾಪ ಈ ಮಾತು ತಿಳಿದು ಬರುವುದಿಲ್ಲ. ಅದಕ್ಕೆ ಪಾಪ ಏನು ಮಾಡವ್ರ, ಅಶುಭದೊಳಗೆ ಅನಿವಾರ್ಯವಾಗಿ ಸ್ವಲ್ಪ ಕಾಲ ಪ್ರವೃತ್ತಿ ಮಾಡ್ತಾರೆ, ಅಲ್ಲಿಂದ ಬಿಡಿಸ್ಕೊಂಡು ಪ್ರಯತ್ನಪೂರ್ವಕ ಬಿಡಿಸ್ಕೊಂಡು ಶುಭದೊಳಗೆ ಅಧಿಕ ಕಾಲ ಉಳಿತಾರೆ. ಕೇಳ್ತಾ ಇರೋದು, ಓದ್ತಾ ಇರೋದು, ಉಪವಾಸ ಮಾಡೋದು, ಜಪ ಮಾಡೋದು, ಇದೆಲ್ಲ ಯಾರಿಗಿಷ್ಟ ಇಲ್ರಿ? ಎಲ್ರಿಗೂ ಇಷ್ಟ ಇದೆ, ನಮಗೆಲ್ಲ ಇಷ್ಟ ಇದೆ ರೀ, ಹೌದು ಅಥವಾ ಇಲ್ಲ? ಅದಕ್ಕೆ ಆದ್ರೆ ಅದು ನಮಗೆ ಅವ್ರು ಪಾಪ ಅಂದಿದ್ದಾರೆ. ಈ ಕಾರಣದಿಂದ ಪಾಪ ಅವರು ಅನಂತ ಕಾಲದಿಂದ ಶುಭಾಶುಭ ಕರ್ಮದಲ್ಲಿ ಸಿಲುಕಿಕೊಂಡಿದ್ದಾರೆ. ಆದರೆ ಸೋದರನೇ, ಶುಭಾಶುಭ ಭಾವವೇನು ಅಪೂರ್ವ ವಸ್ತು ಅಲ್ಲ. ಆ ಭಾವವನ್ನಂತೂ ಇದು ಅದ್ಭುತ ಮಾತಿದೆ, ನಿಗೋದದ ಜೀವಗಳೂ ಮಾಡುತ್ತಿರುತ್ತವೆ. ನಾವೇನು ಹೊಸದು ಮಾಡಿದೇವ್ರಿ? ನಿಗೋದದ ಜೀವಗಳೂ ಮಾಡ್ತಾ ಇರ್ತಾವೆ. ಏನ? ಶುಭಾಶುಭ ಭಾವ. ಒಮ್ಮೆ ಶುಭ ಭಾವ, ಒಮ್ಮೆ ಅಶುಭ ಭಾವ, ಒಮ್ಮೆ ಮಂದ, ಒಂದು ತೀವ್ರ, ಒಮ್ಮೆ ಶುಭದೊಳಗೆ ತೀವ್ರ, ಒಮ್ಮೆ ಶುಭದೊಳಗೆ ಮಂದ, ಒಮ್ಮೆ ಅಶುಭದೊಳಗೆ ತೀವ್ರ ನಡೆದದ್ದನೇ ಇರ್ತಿದೆ. ನಿಗೋದಿ ಜೀವರೇ, ಇದು ಬಹಳ ವಿಚಾರಣೀಯ ಬಿಂದು ಇದೆ ಆಗಮದೊಳಗಡೆ. ನಿಗೋದಿ ಜೀವ ಆಯುಷ್ಯ ಎಷ್ಟಿದೆ ಅವತರದ? ಒಂದು ಶ್ವಾಸದ 18ನೇ ಭಾಗ. ಜ್ಞಾನ ಎಷ್ಟಿದೆ? ಒಂದು ಅಕ್ಷರದ ಅನಂತವಾ ಭಾಗ. ಅವುಗಳಲ್ಲಿ ಶುಭ ಭಾವ ಆಗ್ತಾ ಇರ್ತವೆ ನಿಗೋದಿ ಜೀವ. ಅಲ್ಲೇನು ಬಸ್ತಿ ಕಟ್ಟಿದ್ದಾರೆ ನಿತ್ಯ ನಿಗೋದದೊಳಗೆ? ಶುಭ ಭಾವ ಹೇಗಾಗ್ತಾವೆ? ಇಲ್ಲಿ ಬಂತೇನಿಲ್ಲ ಮಧ್ಯಾಹ್ನದ ವಿಷಯ. ಏನು ಮಧ್ಯಾಹ್ನದ ವಿಷಯ? ಆಯು ಪೂರ್ಣ ಆಗುವುದರಿಂದ ಜೀವ ಈ ದೇಹವನ್ನು ಬಿಟ್ಟು ಹೋದ. ಇಷ್ಟು ಪರಾಧೀನಿಗಿಲ್ಲ. ಹಾಗಾದರೆ ಶುಭ ಭಾವ ಆಗುವ ಸಲುವಾಗಿ ಭಗವಂತ ಬೇಕಾಗಿಲ್ಲ. ಇಲ್ಲಿದು ಸಿದ್ಧ ಐತ್ರಿ. ನಿಗೋದದೊಳಗೆ ಶುಭ ಭಾವ ಆಗಿದೆ ಜೀವಕ್ಕೆ. ಶುಭ ಭಾವ ಆಗಬೇಕಾದ್ರೆ ಭಗವಂತನ ದರ್ಶನ ಮಾಡುವ ಸಲುವಾಗಿ ಕಣ್ಣು ಸುರಕ್ಷಿತ ಬೇಕಿಲ್ಲ. ಭಗವಂತನ ವಾಣಿ ಕೇಳುವ ಸಲುವಾಗಿ ಕಿವಿ ಸುರಕ್ಷಿತ. ಅರೇ ಸುರಕ್ಷಿತದ ಮಾತಿಲ್ಲ, ಕಿವಿನೇ ಇಲ್ಲರಿ, ಅಲ್ಲಿ ಕಣ್ಣೇ ಇಲ್ಲ, ಸ್ವತಂತ್ರ ಶರೀರ ಇಲ್ಲ. ಒಂದು ಶರೀರವನ್ನು ಆಶ್ರಯಿಸಿ ಅದನ್ನೇ ಕೆಳಗೆ ಹೇಳ್ತಾರೆ ನೋಡ್ರಿ. ಈ ಭಾವವನ್ನಂತೂ ನಿಗೋದದ ಜೀವಗಳು ಮಾಡುತ್ತಿರುತ್ತವೆ ಎಂದರೆ ನಿಗೋದದ ಜೀವಗಳಿಗೂ ಈ ಭಾವಗಳು ನಿತ್ಯ ಆಗುತ್ತಿರುತ್ತವೆ. ಕಂದಮೂಲದ ಒಂದು ಸಾಸಿವೆ ಕಾಳಿನಷ್ಟು ತುಂಡಿನಲ್ಲಿಯೂ ಅಸಂಖ್ಯ ಔದಾರಿಕ ಶರೀರಗಳಿವೆ. ಈ ವಿಷಯ ಎಷ್ಟು ಬಾರಿ ಹೇಳಿದರೂ ಕೂಡ ನನಗಂತೂ ಬೇಸರ ಬರುವುದು. ಇಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ತುಂಡಂತ ಹೇಳಿದ್ದಾರೆ. ಆದರೆ ಸೂಜಿ ತುದಿ ಮೇಲೆ ಅನ್ನೋದು ಕರ್ಣಾನಿಯೋಗ ಹೇಳ್ತಿದ್ದಾರೆ. ಬರೇ ಸೂಜಿಯನ್ನ ಕಂದ ಮೂಲದೊಳಗೆ ಈರುಳ್ಳಿ, ಬೆಳ್ಳುಳ್ಳಿ, ಗಜ್ಜರಿ, ಗೆಣಸ ಏನು ಇದಾವಲ್ಲ, ಮೂಲಂಗಿ, ಬಟಾಟಿ ಅಂತೂ ಅದು ಅಡುಗೆ ಮನೆ ರಾಜನ ಅಂತಾರೆ. ಕಿಂಗ, ಅದೇ ರಾಜ ಅಂತೇಳಿ ಕೇಳ್ಪಟ್ಟೆ ಮೊನ್ನೇನು. ಅದು ಅಡುಗೆ, ಅದಿಲ್ಲದ ಏನು ಅಡುಗೆ ಮನೆಯಾಗ ನಡೆಯೋದನ್ನೇ ಇಲ್ಲಂತ. ಆದರೆ ಅದರೊಳಗೆ ಒಂದು ಸೂಜಿ ಚುಚ್ಚಿ ಹೀಗೆ ಹಿಡಿದ್ರೆ ಆ ಸೂಜಿಯ ತುದಿಯ ಮೇಲೆ ಅಸಂಖ್ಯ ಏನದವು ಔದಾರಿಕ ಶರೀರ. ಮತ್ತು ಒಂದು ಶರೀರದೊಳಗೆ ನೋಡ್ರಿಪ್ಪ,
ಕಂದಮೂಲದ ಒಂದು ಸಾಸಿವೆ ಕಾಳಿನಷ್ಟು ತುಂಡಿನಲ್ಲಿಯೂ ಅಸಂಖ್ಯ ಔದಾರಿಕ ಶರೀರಗಳಿರುತ್ತವೆ ಮತ್ತು ಪ್ರತಿಯೊಂದು ಶರೀರದಲ್ಲಿ ಶಕ್ತಿಯ ಅಪೇಕ್ಷೆಯಿಂದ ಭಗವಾನ್ ಸ್ವರೂಪ ಚೈತನ್ಯ ಸ್ವಭಾವಮಯ ಅನಂತ ನಿಗೋರಿ ಜೀವಗಳಿರುತ್ತವೆ. ಒಂದು ವೇಳೆ ಬಂತು ನೋಡ್ರಿ ಅದೇ ವಿಷಯ. ಒಂದು ವೇಳೆ ಅಲ್ಲಿ ಅವುಗಳಿಗೆ ದೇವ ಶಾಸ್ತ್ರ ಗುರುಗಳ ಯೋಗವಿಲ್ಲ ಮತ್ತು ದಾನ ಮೊದಲಾದ ಶುಭ ವ್ಯವಹಾರವು ಸಂಭವಿಸುವುದಿಲ್ಲ. ಅಲ್ಲೇನು ದಾನ ಕೊಡೋದ್ರಿ? 10 ಲಕ್ಷ ಕೊಡೋದೇನು 20 ಲಕ್ಷ ಕೊಡೋದು? ಈಗ ಮತ್ತೆ ಹಿಂದೇನು ಕೊಟ್ಟ ತೆಗೀರಿ ಒಂದು ಸ್ವಲ್ಪ. ಈಗ ಎಲ್ಲಿದ್ದೇವೆ ಅಲ್ಲೇ ಅದಕ್ಕಿಂತ ಮೊದಲೇನು ಕೊಟ್ಟಾರಿ? ಪ್ರಶ್ನೆ ಇದೆ ನೋಡ್ರಿ, ಪ್ರಶ್ನೆ. ಒಂದು ವೇಳೆ ಹೀಗಿದ್ದರೆ 50 ಲಕ್ಷದ ದೊಡ್ಡ ದೊಡ್ಡ ಜನಮಂದಿರಗಳ, ಪಂಚಕಲ್ಯಾಣ ಪ್ರತಿಷ್ಠೆಗಳ, ಗಜರಥಗಳ, ತೀರ್ಥಯಾತ್ರೆಗಳ ಮತ್ತು ಸ್ವಾಧ್ಯಾಯಾದಿಗಳದ್ದಾದರೂ ಅವಶ್ಯಕತೆ ಏನಿದೆ? ಅಲ್ಲಿ ಇತ್ತೇನ್ರಿ? ಸ್ವಾಧ್ಯಾಯ ಇತ್ತೇನ್ರಿ? ಮಂದಿರ ನಿರ್ಮಾಣ ಇತ್ತನ? ಎಲ್ಲಿ? ನಿಗೋದು ದೊಡ್ಡ. ಹಾಗಾದ್ರೆ ಶುಭ ಭಾವ ಹೇಗಾಯ್ತ್ರಿ? ಅಲ್ಲಿ ಶುಭ ಭಾವ ಹೇಗಾಯ್ತು? ವಿಚಾರ ಮಾಡಿ ಬರ್ತೇರಿ. ನಾಳೆ ಈ ವೇಳೆಗೆ ಚರ್ಚೆ ಮಾಡೋಣ. 9 ಆಯ್ತರಲ್ಲ. ರಾತ್ರಿ ಕೂತು ಪರಸ್ಪರ ಒಳಗೆ ಚರ್ಚೆ ಮಾಡ್ರಿ, ಹಿಂದ ಮುಂದೆ ಓದಿ ನೋಡ್ರಿ. ನಿಗೋದದೊಳಗೆ ಶುಭ ಭಾವಕ್ಕಾಗೈತೆ. ಒಂದು ಸಾಸಿವೆ ಕಾಳಿನಷ್ಟು ತುಂಡಿನೊಳಗ ಅಸಂಖ್ಯ ಔದಾರಿಕ ಶರೀರದವು. ಒಂದು ಶರೀರದೊಳಗೆ ಅನಂತ ಜೀವದವು. ಪ್ರತಿಯೊಂದು ಜೀವದ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ ಶಕ್ತಿ ರೂಪದಿಂದ ಭಗವಾನ್ ಆಗುವಂತಹ ಸಾಮರ್ಥ್ಯ. ಈಗ ಮತ್ತೆ ಎಲ್ಲಿದ್ದೇವಲ್ಲೇ ಬರೋ ನೋಡಿ. ಒಂದು ವೇಳೆ ಅಲ್ಲಿ ಅವುಗಳಿಗೆ ದೇವಶಾಸ್ತ್ರ ಗುರುಗಳ ಯೋಗವಿಲ್ಲ ಮತ್ತು ದಾನ ಮೊದಲಾದ ಯಾವ ಶುಭ ವ್ಯವಹಾರವೂ ಸಂಭವಿಸುವುದಿಲ್ಲ. ಆದಾಗ್ಯೂ ಪ್ರತಿಯೊಂದು ಜೀವಕ್ಕೆ ಕ್ಷಣ ಕ್ಷಣದಲ್ಲಿ ಅಶುಭ ಶುಭ, ಶುಭ ಅಶುಭ ಈ ಪ್ರಕಾರ ಭಾವಗಳು ಆಗುತ್ತಿರುತ್ತವೆ. ಹೀಗೆ ಶುಭಾಶುಭ ಭಾವರೂಪ ಕರ್ಮಧಾರೆಯು ಅವುಗಳಲ್ಲಿ ನಿರಂತರ ನಡೆದಿರುತ್ತದೆ. ಅದರಿಂದ ಶುಭಾಶುಭ ಭಾವಗಳು ಯಾರಿಗೂ ನವೀನ ವಸ್ತುವೇನಲ್ಲ. ಈಗ ಮತ್ತೆ ಹಿಂದಿನ ತೆಗೀರಿ. ಈಗೇನು ಓದ್ತಾ ಇದೆಯೋ ಅದರ ಮೇಲಿನ ಪ್ಯಾರಾರೆ ಏನ? ಶುಭಾಶುಭ ಭಾವವೇನೂ ಅಪೂರ್ವ ವಸ್ತುವಲ್ಲ. ಇಲ್ಲಿ ವಾಕ್ಯ ಬಂತಲ್ಲ. ಯಾಕಲ್ಲ? ಅಲ್ಲೆಲ್ಲ ನಡೆದಿರ್ತಿದ್ದೆಪ್ಪ. ಅಲ್ಲೇನು ದಾನನೂ ಕೊಡಲಿಲ್ಲ. ಹೆಸರಿನ ಲೋಭದಿಂದ ರಹಿತ ಅನ್ನುವಂಥದ್ದು ಹಾಕಬೇಕಾದದ್ದನ್ನು ಇಲ್ಲ. ಗುಪ್ತದಾನ ನಮ್ದೇನು ಹೆಸರು? ಭಾಳ ವಿಚಿತ್ರ ಮಾತಾಡ್ತಾರ್ರಿ ಜನರ. ನಮ್ದು ಹೆಸರು ಬೇಡ ಅನ್ನೋದು ಕೂಡ ಒಂದು ಅಭಿಮಾನ ಆಗಿಬಿಟ್ಟಿದೆ ರೀ. ಈಗ ನಮ್ಮದು ಹೆಸರು ಬರಲಿಲ್ಲಲ್ಲ ಅನ್ನೋದು ಒಂದು ಕಾಲ ಇತ್ತು. ನಮ್ದೇನು ಹೆಸರು ಬೇಡ, ಅದು ಒಂದು ಪ್ರಕಾರದ ಲೋಭ, ಅದು ಒಂದು ಪ್ರಕಾರದ ಅಭಿಮಾನ. ಅದರಿಂದ ಧರ್ಮ ಆಗ್ತಿದೆ. ಅದೇನು ಅಪೂರ್ವ ವಸ್ತು ಅಲ್ಲ. ದಾನ ಕೊಡುವುದರಿಂದ ಧರ್ಮ ಆಗುವುದೇ ಇಲ್ಲ. ದಾನ ಕೊಡುವುದರ ಹಿಂದೆ ಶುಭ ಭಾವ ನನಗೆ ತಿಳಿದ ಮಟ್ಟಿಗೆ ಇಂದು ಬಹಳಷ್ಟು ಜನರಲ್ಲಿ ಇಲ್ಲ. ಶುಭ ಭಾವ ಇಲ್ಲರಿ ದಾನ ಕೊಡುವುದಕ್ಕಿಂತ. ನನ್ನ ಆಗಮದ ಅಭ್ಯಾಸದ ಜ್ಞಾನದ ಮಟ್ಟಕ್ಕೆ ಹೋಲಿಸಿ ಅಥವಾ ಆ ಜ್ಞಾನದ ಮಟ್ಟದಿಂದ ವಿಚಾರ ಮಾಡಿ ನೋಡಿದರೆ ದಾನ ಕೊಡುವುದರ ಹಿಂದೆ ಶುಭ ಭಾವ ಇಂದು ಬಹಳಷ್ಟು ಜನರಿಗೆ ಕಾಣಿಸುವುದಿಲ್ಲ. ಧರ್ಮಂತೂ ಅಲ್ವೇ ಅಲ್ಲ. ಶುಭ ಅದರಿಂದ ಆಗುವುದಿಲ್ಲ. ಒಂದು ವೇಳೆ ಅವನಲ್ಲಿ ಶುಭ ಭಾವ ಇತ್ತು ಅಂತಂದ್ರೆ ಅದರಿಂದ ಪುಣ್ಯ ಆಗ್ತಿದೆ ವಿನಃ ಧರ್ಮ. ಆಯ್ತಿರಲಿಲ್ಲ, ಸಮಯ ಆಗಿದೆ, ನಾಳೆ ನೋಡೋಣ. ಯಾರಿಗೂ ನವೀನ ವಸ್ತು ಅಲ್ಲ ಅಂತ ಹೇಳಿದ್ರೆ ಶುಭ ಭಾವ. ಅಲ್ಲಿ ದಾನ ಕೊಡುವುದಿಲ್ಲ, ದೇವಶಾಸ್ತ್ರ ಗುರು ಇಲ್ಲ, ತೀರ್ಥವಂದನ ಇಲ್ಲ, ಏನೂ ಇಲ್ಲ. ಇನ್ನು ಕೆಲವರು ಇಂಥ ವಿಚಿತ್ರ ನಿಯಮ ಮಾಡ್ಕೊಂಡಿರ್ತಾರೆ. ಏನು ಹೇಳೋದು, ನನಗೆ ವಿಚಿತ್ರ ಅನ್ನಿಸ್ತಿದೆ. ತಮಗೇನು ಅನ್ನಿಸ್ಲಿಕ್ಕಿಲ್ಲ. ಕೇಳಿ ನೋಡಿ ರೂಢಿ ಮಾಡಿನೂ ಒಂದು ವೇಳೆ ಇರೋ ಸಾಧ್ಯ ಇದೆ. ಚಾತುರ್ಮಾಸದೊಳಗೆ 108 ಮಂದಿರಗಳ ದರ್ಶನ ಮಾಡೋದಾ, 108 ಮಾನಸ್ತಂಭಗಳ ದರ್ಶನ ಮಾಡೋದಾ, ಅದರಿಂದ ಏನಾಗ್ತಿದೆ ಇಷ್ಟು ಈಗ ವಿಚಾರ ಮಾಡೋದು ಒಂದು ಕ್ಷಣ.
ಏನಾಗ್ತಿದೆ ಅಂದರೆ ಓಡೋಡಿ ಹೋಗಿ ಅಲ್ಲಿ ಇದು ಉಳಿತ ನೋಡ್ರಿ. ಇದ್ರಾಗ ಏನು ತೋರಿಸೋದಿತ್ತು ನಾಳೆ. ಬರೇ ಧರ್ಮದ ಹೆಸರಿನ ಮೇಲೆ ಅಖಂಡ ಪಾಪ ನಡೆದಿದೆ.